ಮನೆಯೊಳಗೆ ಮನೆಯೊಡೆಯ ಇದ್ದಾನು ಇಲ್ಲವೋ ಮನೆಯೊಳಗೆ ಮನೆಯೊಡೆಯನಿಲ್ಲ ಮನೆಯೊಳಗೆ ಮನೆಯೊಡೆಯನಿಲ್ಲ ಮನೆಯೊಳಗೆ ಮನೆಯೊಡೆಯ ಇದ್ದಾನು ಇಲ್ಲವೋ ಮನೆಯೊಳಗೆ ಮನೆಯೊಡೆಯ ಇದ್ದಾನು ಇಲ್ಲವೋ ಮನೆಯೊಳಗೆ ಮನೆಯೊಡೆಯನಿಲ್ಲ ಮನೆಯೊಳಗೆ ಮನೆಯೊಡೆಯನಿಲ್ಲ ಮನೆಯೊಡೆಯನಿಲ್ಲ ಮನೆಯೊಳಗೆ ಮನೆಯೊಡೆಯನಿಲ್ಲ ಮನೆಯೊಳಗೆ ಮನೆಯೊಳಗೆ ಮನೆಯೊಡೆಯನಿಲ್ಲ ಮನೆಯೊಳಗೆ ಮನೆಯೊಡೆಯ ಇದ್ದಾನು ಇಲ್ಲವೋ ಮನೆಯೊಳಗೆ ಮನೆಯೊಡೆಯ ಇದ್ದಾನು ಇಲ್ಲವೋ ಮನೆಯೊಳಗೆ ಮನೆಯೊಡೆಯನಿಲ್ಲ ಮನೆಯೊಳಗೆ ಮನೆಯೊಡೆಯನಿಲ್ಲ ನಡೆ ಚೆನ್ನ ನೋಡಿ ಚೆನ್ನ ಎಲ್ಲಿ ನೋಡಿದಡಲ್ಲಿ ಚೆನ್ನ ನಡೆ ಚೆನ್ನ ನೋಡಿ ಚೆನ್ನ ಎಲ್ಲಿ ನೋಡಿದಡಲ್ಲಿ ಚೆನ್ನ ನಡೆ ಚೆನ್ನ ನೋಡಿ ಚೆನ್ನ ಎಲ್ಲಿ ನೋಡಿದಡಲ್ಲಿ ಚೆನ್ನ ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ ಚಂದ್ರ ಕುಂದೆ ಕುಂದುವುದಯ್ಯ ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ ಚಂದ್ರ ಕುಂದೆ ಕುಂದುವುದಯ್ಯ. ಮಕ್ಕಳಲ್ಲಿ ಕೆಲವೊಬ್ಬರಲ್ಲಿ ಬಿಳಿ ಚುಕ್ಕೆ ಕಂಡು ಬರಬಹುದು. ಈ ಕೆಲವೊಂದು ಮಕ್ಕಳಲ್ಲಿ ಬಿಳಿ ಚುಕ್ಕೆ ಕಂಡ ಭಾಗ ನಿರ್ಲಕ್ಷಿಸಬಾರದು. ಅದು ಕಣ್ಣಿನ ಕ್ಯಾನ್ಸರ್ ಸಹ ಆಗಿರ್ಬೋದು. ಕಣ್ಣಿನಲ್ಲಿ ಬಿಳಿ ಚುಕ್ಕೆಗಳು ನಾನಾ ಕಾರಣಕ್ಕೆ ಕಂಡು ಬಂದರೂ ಸಹ ಬಿಳಿ ಚುಕ್ಕೆ ಕೆಲವೊಮ್ಮೆ ರೆಟಿನಾದ ಕ್ಯಾನ್ಸರ್ನಿಂದ ಉಂಟಾಗಬಹುದು. ಇಲ್ಲಿ ಕಾಣಬಹುದು ತಾವು ಬಿಳಿ ಚುಕ್ಕೆ ಇರುವಂಥದ್ದು ಮಗುವಿಗೆ. ಸೊ ಇಂಥ ಬಿಳಿ ಚುಕ್ಕೆ ಕಣ್ಣಿನಲ್ಲಿ ಕಂಡ ಭಾಗ ದಯವಿಟ್ಟು ಕಣ್ಣಿನ ರೆಟಿನಾ ತಜ್ಞರನ್ನು ಕಂಡು ಆ ಥರದ ಕ್ಯಾನ್ಸರ್ ರೋಗದ ತೊಂದರೆ ಇದೆಯಾ ಮತ್ತೊಂದನ್ನು ತಿಳ್ಕೊಬೇಕಾದ್ದು ಬಹಳ ಮುಖ್ಯವಾದ್ದು. ಕಣ್ಣಿನ ನರ ಕಳಚ್ಕೊಳ್ಳುತ್ತೆ. ಈ ರೆಟಿನಾ ಅನ್ನೋದು ಪರದೆ ಜಾಗದಿಂದ ಕಳಚು ಬರೋದು ಸಹಜವಾಗಿ. ಇದು ಯಾರಲ್ಲಾಗುತ್ತೆ ಅಂದರೆ ಕಣ್ಣಿಗೆ ಪೆಟ್ಟು ಬಿದ್ದಾಗ ಅಥವಾ ಪೊರೆ ಆಪರೇಷನ್ ನಂತರ ಅಥವಾ ಯಾರಲ್ಲಿ ದಪ್ಪ ಕನ್ನಡಕ ಇರುತ್ತೋ ಅಂಥವರಲ್ಲಿ ರೆಟಿನಾ ಬಹಳ ತೆಳುವಾಗಿರುತ್ತೆ. ತೆಳುವಾದಾಗ ಏನಾಗುತ್ತೆ, ರಂಧ್ರಗಳು ಉಂಟಾಗಿ ನರ ಕಳಚ್ಕೊಳ್ಳೋ ಸಂಭಾವನೆ ಉಂಟಾಗುತ್ತೆ. ಅದು ಸರಿಯಾದ ಸಮಯದಲ್ಲಿ ಗುರುತಿಸ್ತಿದ್ದಾಗ ಆ ರೆಟಿನಾ ಕಳಚ್ಕೊಂಡು ಈ ಥರ ಮುದ್ದೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಾದಾಗ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಒಬ್ಬ ರೋಗಿಗೆ ಹೇಗೆ ಗೊತ್ತಾಗುತ್ತೆ ಇದು ಅಂದರೆ, ಒಂದು ದೃಷ್ಟಿ ಕಡಿಮೆ ಆಗುತ್ತೆ, ಕೆಲವೊಬ್ಬರಿಗೆ ಮಿಂಚಿನಂತೆ ಗೋಚರವಾಗುತ್ತೆ, ಕೆಲವೊಬ್ಬರಿಗೆ ಮಳೆ ಹನಿಗಳ ಥರ ಕಪ್ಪು ಚುಕ್ಕಿಗಳು ಕಣ್ಣು ಮುಂದೆ ಕಾಣುತ್ತೆ. ಈ ಥರ ನಾನಾ ಅಂಶಗಳಿಂದ ತನ್ನ ಕಣ್ಣಿನ ನರದ ಸಮಸ್ಯೆ ಆಗಿದೆ ಅಂತ ತಿಳ್ಕೊಬೋದು. ಈ ಸಮಸ್ಯೆಗೆ ಪರಿಹಾರ ಕಣ್ಣಿನ ಹೊರಭಾಗದಿಂದ ಅಥವಾ ಒಳಭಾಗದಿಂದ ಶಸ್ತ್ರಚಿಕಿತ್ಸೆ ಮಾಡಿ ಕಣ್ಣಿನ ನರವನ್ನು ಜಾಗದಲ್ಲಿ ಕೂಡಿಸ್ಬೇಕಾಗತ್ತೆ. ಯಾರು 15 ಅಥವಾ 10 ಅಥವಾ 15 ವರ್ಷಕ್ಕಿಂತ ಹೆಚ್ಚಾಗಿ ಬಳಲ್ತಾ ಇರ್ತಾರೋ ಅಂಥವರಲ್ಲಿ ಒಂದಲ್ಲ ಒಂದು ಪ್ರಮಾಣದಲ್ಲಿ ಕಣ್ಣಿನ ರೆಟಿನಾ ತೊಂದರೆ ಉಂಟಾಗುತ್ತೆ. ಮತ್ತು ಯಾರಲ್ಲಿ ಬ್ಲಡ್ ಪ್ರೆಷರ್ ಇರುತ್ತೆ, ಫ್ಯಾಮಿಲಿ ಹಿಸ್ಟ್ರಿ ಅಥವಾ ಆನುವಂಶಿಕತೆ ಇರುತ್ತೆ, ಒಬೆಸಿಟಿ ಅಥವಾ ಬೊಜ್ಜು ಇರೋದು, ಮತ್ತು ಗರ್ಭಿಣಿಯರಲ್ಲಿ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತೀವಿ, ಮತ್ತು ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅಂಶ ಹೆಚ್ಚಿಗೆ ಆಗಿರೋದು, ಈಗ ನಾನಾ ಕಾರಣಗಳಿಂದ ರೆಟಿನೋಪತಿ ಅಂತ ಉಂಟಾಗುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಕೇಳೋ ಪ್ರಶ್ನೆ ಅಂದರೆ, ಯಾವಾಗ ಸಕ್ಕರೆ ಕಾಯಿಲೆ ಇರೋರು ಕಣ್ಣಿನ ಪರೀಕ್ಷೆ ಮಾಡಿಸ್ಕೋಬೇಕು ಅಂತ. ನಾನು ಹೇಳೋದು, ಮೊದಲನೇ ಸಹ ಸಕ್ಕರೆ ಕಾಯಿಲೆ ಇದೆ ಅಂತ ತಿಳಿದು ಬಂದ ತಕ್ಷಣ ತಮಗೆ ಕಣ್ಣಿನ ಪರೀಕ್ಷೆ ಶುರುವಾಗಬೇಕು. ಮತ್ತು ಎಷ್ಟು ಅಂತರದಲ್ಲಿ ಅದನ್ನು ಮಾಡಬೇಕು ಅನ್ನೋದು ಕಣ್ಣಿನ ರೆಟಿನಾ ತಜ್ಞರು ಅದನ್ನು ಡಿಸೈಡ್ ಮಾಡ್ತಾರೆ. ಇನ್ನೊಂದು ಸಹಜವಾಗಿ ಕಂಡುಬರುವಂಥ ತೊಂದರೆ ಎರಡು
ಯಾರು ಸಂಬಂಧದಲ್ಲಿ ಮದುವೆ ಆಗಿರ್ತಾರೆ ಅಥವಾ ಅನುವಂಶಿಕವಾಗಿ ತಂಗಿ ಮಕ್ಕಳು, ಅಕ್ಕನ ಮಕ್ಕಳು, ಇಂಥವ್ರಲ್ಲಿ ಏನಾಗುತ್ತೆ, ದೃಷ್ಟಿದೋಷ, ಕತ್ಲಲ್ಲಿ ಸರಿಯಾಗಿ ಕಾಣೋದಿಲ್ಲ ಅಥವಾ ಬೆಳಕಲ್ಲಿ ಸರಿಯಾಗಿ ಕಾಣೋದಿಲ್ಲ, ಇಂಥ ಸಹಜವಾಗಿ ಕಂಡು ಬರುವಂಥದ್ದು. ಇದು ಒಂದು ತರಹದ ರೆಟಿನಾದ ತೊಂದರೆ. ಇದನ್ನು ಸಹ ನಾವು ಕಂಡಿಡಿದು ಅದಕ್ಕೆ ಇನ್ನೂ ಟ್ರೀಟ್ಮೆಂಟ್ ಪೂರ್ಣ ಪ್ರಮಾಣದಲ್ಲಿ ಬಂದಿಲ್ಲ, ಆದರೂ ಇದರಲ್ಲಿ ಸಂಶೋಧನೆ ನಡೀತಾ ಇದೆ. ಮುಖ್ಯವಾಗಿ ಇನ್ನೊಂದು ರೆಟಿನಾಗಾಗೋ ತೊಂದರೆ ಅಂದರೆ ಕಣ್ಣಿನ ಪೆಟ್ಟಿನಿಂದ. ಅದು ಸಣ್ಣ ಮಕ್ಕಳಲ್ಲೂ ಆಗುತ್ತೆ, ದೊಡ್ಡವರಲ್ಲೂ ಆಗುತ್ತೆ. ಈಗ ತಾವು ಕಾಣ್ಬೋದು, ಒಬ್ಬ ಕಾರ್ಮಿಕನಲ್ಲಿ ಪೆಟ್ಟು ಬಿದ್ದು ಕಣ್ಣಿನಲ್ಲಿ ಕಬ್ಬಿಣದ ಚೂರು ಹೋಗಿರುವಂಥದ್ದು. ಇಂಥ ಕಬ್ಬಿಣದ ಚೂರು ಹೋಗಿ ರಕ್ತ ಹೆಪ್ಪುಗಟ್ಟದಾಗಲೂ ಸಹ ಆಪರೇಷನ್ ಮಾಡಿ ಇಂಥ ಕಬ್ಬಿಣದ ಚೂರನ್ನು ತೆಗೆದುಬಿಟ್ಟು ದೃಷ್ಟಿಯನ್ನು ಕಾಪಾಡಲಿಕ್ಕೆ ಅನುಕೂಲ ಆಗುತ್ತೆ. ಕೆಲವೊಮ್ಮೆ ತುಂಬ ಬಲವಾದ ಪೆಟ್ಟು ಬಿದ್ದಾಗ ಈ ಥರ ರಕ್ತ ನರಗಳು ಕಳಚಿಕೊಂಡು ದೃಷ್ಟಿದೋಷ ಉಂಟಾಗಲಿಕ್ಕೆ ಸಂಭಾವನೆ ಇರುತ್ತೆ. ಇನ್ನು ಕೆಲವೊಮ್ಮೆ ಕಣ್ಣಿನ ಕ್ಯಾನ್ಸರ್ ಕಣ್ಣಿನಲ್ಲಿ ಕ್ಯಾನ್ಸರ್ ಈ ಥರ ಗಡ್ಡೆ ಡೆವಲಪ್ ಆಗೋದು, ಮತ್ತು ನಾನಾ ಥರದ ಕ್ಯಾನ್ಸರ್ಗಳಿರುತ್ತೆ. ಇವುಗಳನ್ನು ಸಹ ಸರಿಯಾದ ಅಂತರದಲ್ಲಿ ತಪಾಸಣೆ ಮಾಡಿ ಲೇಸರ್ ಅಥವಾ ಒಂದು ಕ್ರಯೋ ಅಂದರೆ ಒಂಥರದ ಐಸ್ ಟ್ರೀಟ್ಮೆಂಟ್ ಅದು ಕೊಡೋದ್ರಿಂದ ಕ್ಯಾನ್ಸರ್ ಗಡ್ಡೆನ ಕರಗಿಸ್ಬೋದು. ಅಥವಾ ಕೊನೆ ಹಂತದಲ್ಲಿ ಹೋದರೆ ಕೆಲವೊಮ್ಮೆ ಕಣ್ಣಿನ ತೆಗಿಬೇಕಾದ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಆ ಪರಿಸ್ಥಿತಿಗೆ ಹೋಗೋದಕ್ಕಿಂತ ಮುಂಚಿನವಾಗೆ ತಪಾಸಣೆ ಮಾಡಿಸ್ಕೊಂಡು ಎಷ್ಟೊಂದನ್ನು ತಡೆಗಟ್ಟಬಹುದು. ಸಹಜವಾಗಿ ರೆಟಿನಾ ತೊಂದರೆಗಳಿಗೆ ಮಾಡಬಹುದಾದ ಶಸ್ತ್ರಚಿಕಿತ್ಸೆಗೆ ನಾವು ವಿಟ್ರೆಕ್ಟಮಿ ಅಂತ ಹೇಳ್ತೀವಿ. ಅಂದರೆ ಅದನ್ನು ಕಣ್ಣಿನಲ್ಲಿರೋ ಒಂದು ನೀರಿನಾಂಶನ ತೆಗೆಯುವಂಥ ಆಪರೇಷನ್ ಅದು. ಇಲ್ಲಿ ತಾವು ಕಾಣಬಹುದು ಈ ವಿಡಿಯೋದಲ್ಲಿ ದುರ್ಮಾಂಸ ಬೆಳೆದಿದೆ ಇಲ್ಲಿ ನರದ ಮೇಲೆ. ಆ ದುರ್ಮಾಂಸವನ್ನು ಆಪರೇಷನ್ ಮೂಲಕ ತೆಗಿತೀವಿ. ಮತ್ತೆ ರಕ್ತಸ್ರಾವ ಇರೋದನ್ನ ರಕ್ತ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಳಭಾಗದಿಂದ ಲೇಸರ್ ಚಿಕಿತ್ಸೆ ಮತ್ತೊಂದನ್ನು ಕೊಡಬೇಕಾಗಿ ಬರುತ್ತೆ ಕೆಲವೊಮ್ಮೆ. ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ ಅಂತ ನನಗೆ ಅನಿಸ್ತಾ ಇದೆ. ಒಂದು ರೀತಿಯಲ್ಲಿ ಮೈ ರೋಮಾಂಚನ ಅನ್ನಿಸ್ತದೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದಂಥ ಭಕ್ತಾದಿಗಳು ಈ ಒಂದು ತರಳಬಾಳು ಹುಣ್ಣಿಮೆಯ ಈ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅಕ್ಷರಶಃ ತಮ್ಮನ್ನು ತಾವು ಮೈಮರೆತು ಇದರಲ್ಲಿ ತೊಡಗಿಸಿಕೊಂಡದನ್ನು ನೋಡಿದರೆ ನಿಜವಾಗಿ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ, ನೆಮ್ಮದಿ ಆಗುತ್ತೆ. ಕಾಲವೊಂದತ್ತು ನಾವು ಕಂಡಿದ್ದೇವೆ, ಗುರು ಮಠಗಳು, ದೇವತಾರಾಧನೆಗಳು ಇದೆಲ್ಲ ವ್ಯಕ್ತಿಗೆ ತನ್ನದೇ ಆದಂಥ ಶಕ್ತಿಯನ್ನು ಕೊಡ್ತಾ ಇದ್ದವು, ಮಾನಸಿಕ ನೆಮ್ಮದಿಯನ್ನು ಕೊಡ್ತಾ ಇದ್ದವು. ಆದರೆ ಬದಲಾಗ್ತಾ ಇರುವಂಥ ಜಗತ್ತಿನಲ್ಲಿ ಹೊಸ ಹೊಸ ಅನ್ವೇಷಣೆ ಆವಿಷ್ಕಾರಗಳು ಅಂತ ಬರುವಂಥ ಸಂದರ್ಭಗಳಿಗೆ ಅಂಟಿಕೊಂಡಂಥ ಆ ಜನ ತನ್ನವನ್ನೇ ತಾನು ಮರೆಯುವಂಥ ಸಂದರ್ಭಗಳು ಬಂದದ್ದು ಇದು ಅತ್ಯಂತ ಬೇಸರದ ಸಂಗತಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಪ್ರಾಯಶಃ ಇಂಥ ಕಾರ್ಯಕ್ರಮಗಳು ಇಡೀ ಸಮಾಜದಲ್ಲಿ ಮತ್ತೆ ನಮ್ಮನ್ನು ಆ ಮನುಷ್ಯತ್ವದ ಕಡೆ ತಗೊಂಡು ಹೋಗಲಿಕ್ಕೆ ಅತ್ಯಂತ ಯಶಸ್ವಿ ಕಾರ್ಯಾಚರಣೆಯನ್ನು ಮಾಡ್ತದೆ. ಅದರಿಂದಾಗಿ ಇಂಥ ಕಾರ್ಯಕ್ರಮಗಳು ಸಮಾಜಕ್ಕೆ ಇವತ್ತಿನ ದಿನಗಳಲ್ಲಿ ಅವಶ್ಯಕ. ಮತ್ತು ಇಂಥದನ್ನು ಈ ಒಂದು ತರಳಬಾಳು ಜಗದ್ಗುರುಗಳು ಮಾಡ್ತಾ ಇರುವಂಥದ್ದು ಈ ಭಾಗದ ನಮಗೆಲ್ಲ ಒಂದು ರೀತಿಯಲ್ಲಿ ನಮ್ಮ ಬದುಕನ್ನು ಒಂದು ರೀತಿಯಲ್ಲಿ ಹೊಸತನಕ್ಕೆ ಜೋಡಣೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಉಂಬ್ರಾಣಿ ಅಮೃತಾಪುರ ಏತ ನೀರಾವರಿ ಯೋಜನೆ ಪ್ರಾಯಶಃ ಈ ಭಾಗದ ಜನರ ರೈತರನ್ನು ಒಂದು ರೀತಿಯ ಆತಂಕದಿಂದ ಮುಕ್ತ ಮಾಡುವಂಥದ್ದಲ್ಲಿ ಅತ್ಯಂತ ಯಶಸ್ವಿಯಾಗಿರುವಂಥದ್ದು ಗುರುಗಳ ಆಶೀರ್ವಾದ. ಸಿದ್ದೇಶ್, ವಿರೂಪಾಕ್ಷಪ್ಪ ಬೊಮ್ಮಯ್ಯವರು ಇವರೆಲ್ಲ ಸೇರಿ ಮಾಡಿದಂಥ ಕಾರ್ಯಕ್ರಮ, ಸನ್ಮಾನ್ಯ ಯಡಿಯೂರಪ್ಪರ ಅಂದಿನ ದಿನಗಳಲ್ಲಿ ಕೊಟ್ಟಂಥ ಪ್ರೋತ್ಸಾಹ, ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಆ ರೈತನನ್ನು ಈ ಆತಂಕದಿಂದ ಹೊರಗೆ ತಂದಿದೆ ಅಂತ ನಾನು ಖಡಾಖಂಡಿತವಾಗಿ ಹೇಳಬಲ್ಲೆ. ಇವತ್ತು ಕೂಡ ನಾನು ನೋಡ್ತಾ ಇದ್ದೆ, ಕೆರೆಯಿಂದ ಕೆರೆಗೆ ಕಾಲ್ನಡಿಗೆ. ಗುರೂಜಿಗಳೇ, ಇದು ಪ್ರಾಯಶಃ ಸರ್ಕಾರ ಮಾಡಬೇಕಾದಂಥ ಕೆಲಸ. ಸರ್ಕಾರ ಮಾಡಬೇಕಾದಂಥ ಕೆಲಸವನ್ನು ಒಂದು ರೀತಿ ಸರ್ಕಾರಕ್ಕೆ ಪ್ರೇರಣೆ ಕೊಟ್ಟು ಮಾಡಿಸುವಂಥ ಒಂದು ಪ್ರಯತ್ನದಲ್ಲಿ ತಾವು ಯಶಸ್ವಿಯಾಗಿದ್ದೀರಿ. ಇವತ್ತು ಮತ್ತಷ್ಟು ಜನರಿಗೆ ಇದರ ಬಗ್ಗೆ ಹೆಚ್ಚು ಇದರಲ್ಲಿ ನೀವು ಜೋಡಣೆ ಆಗಬೇಕು, ಇದು ನಿಮ್ಮ ಜವಾಬ್ದಾರಿ ಅಂತ ಹೇಳುವಂಥ ಅರಿವನ್ನು ಮೂಡಿಸುವಂಥ ದೊಡ್ಡ ಕೆಲಸಗಳನ್ನು ನೀವು ಮಾಡ್ತಾ ಇರುವಂಥದ್ದು ನಿಜವಾಗಿ ನಮಗೆಲ್ಲ ಒಂದು ಮಾರ್ಗದರ್ಶಿ ಸೂತ್ರಗಳನ್ನು ಕೊಟ್ಟಂಥ ಸಂಗತಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಹುಣ್ಣಿಮೆಯ ಈ ಒಂದು ಮಹಾ ಕಾರ್ಯ ಪ್ರಾಯಶಃ ಇಂಥ ಕಾರ್ಯಗಳು ದೇಶದ ಮೂಲೆ ಮೂಲೆಗಳಲ್ಲಿ ನಡೆದರೆ ದೇಶ ಸುಭಿಕ್ಷ ಆಗುತ್ತೆ. ಇವತ್ತು ನಡೀತಾ ಇರುವಂಥ ಭಯೋತ್ಪಾದನೆ, ಭ್ರಷ್ಟಾಚಾರ ಇದಕ್ಕೆಲ್ಲ ಮುಕ್ತಿ ಕೊಡಲಿಕ್ಕೆ ಇಂತಹ ಕಾರ್ಯಕ್ರಮಗಳು ತುಂಬ ಪ್ರೇರಣೆಯನ್ನು ಕೊಡಬಲ್ಲದು ಅಂತ ಹೇಳುವಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ನಾವೆಲ್ಲ ಹೇಳಿ ಕೇಳಿ ರಾಜಕಾರಣಿಗಳು, ನನಗೆ ಗುರುಗಳು ಹೇಳ್ತಾ ಇದ್ದಾರೆ ಅಲ್ಲಿ ಕೂತ್ಕೊಂಡು, ನಮ್ಮ ಪರದೆಯಲ್ಲಿ ಯಾರ್ಯಾರಲ್ಲಿ ಭಾಷಣ ಮಾಡ್ತಾರಾ ಅವರ ಎಲ್ಲಿಂದ ಬಂದವರು ಅಂತ ಹೇಳುವಂಥದ್ದನ್ನು ತೋರಿಸ್ಕೊಡ್ತೇವೆ ಪರದೆಯಲ್ಲಿ ಅಂತ ಹೇಳುವಂಥದ್ದನ್ನು ಗುರುಗಳು ಹೇಳ್ತಾ ಇದ್ರು. ನೀವೆಲ್ಲ ಭಾಷಣ ಮಾಡುವಾಗ ಪಾರ್ಲಿಮೆಂಟ್ ಬರ್ಬೋದು, ವಿಧಾನಸಭೆ ಬರ್ಬೋದು, ಅಥವಾ ದೇಶ ಚಿತ್ರ ಬರ್ಬೋದು, ಡಾಕ್ಟ್ರ್ ಮಾತಾಡುವಾಗ ಆ ಆರೋಗ್ಯದ ಬಗ್ಗೆ ಬರ್ಬೋದು, ಯಾರೋ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಾತಾಡಿದಾಗ ಅಲ್ಲಿಯ ದೃಶ್ಯಗಳು ಬರ್ಬೋದು ಅಂತ ಹೇಳಿ ನಾನು ಖಂಡಿತವಾಗಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ ಗುರುಗಳೇ.
ಈ ರೀತಿಯ ಸಂಬಂಧಗಳು ಆ ಜೋಡಣೆ ಮಾಡುವಂಥ ಪ್ರಕ್ರಿಯೆ ಅದು ಸಮಾಜದಲ್ಲಿ ಚಾಲನೆ ಆಗಬೇಕಾದ್ದು ಇಂದಿನ ಅವಶ್ಯಕತೆ. ಆ ಕೆಲಸ ಕಾರ್ಯಗಳು ಇಲ್ಲಿಂದ ನಡೀತಾ ಇರುವಂಥದ್ದು ನಮಗೆಲ್ಲ ಹೆಚ್ಚು ಸಂತೋಷ ತಂದಿದೆ ಮತ್ತು ನಮಗೆಲ್ಲ ಒಂದು ಪ್ರೇರಣೆಯನ್ನು ಕೊಡ್ತದೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ನಾವು ಪರಮಪೂಜ್ಯ ಗುರುಗಳನ್ನು ನೋಡ್ತೀವಿ. ಅವರು ಹಲವಾರು ಸಂದರ್ಭದಲ್ಲಿ ನಿಶ್ಚಿತವಾಗಿ ಕಠೋರವಾಗಿ ಏನು ಹೇಳಬೇಕೋ ಅದು ಯಾವುದೇ ಮುಲಾಜಿಲ್ಲದೆ ಅದನ್ನು ಸಮಾಜಕ್ಕೆ ವ್ಯಕ್ತಿಗಳಿಗೆ ತಿಳಿಸುವುದರಲ್ಲಿ ಎತ್ತಿದ ಕೈ ಪರಮ ಪೂಜ್ಯ ಗುರುಗಳದು ಅಂತ ಹೇಳಿ ಇಡೀ ಸಮಾಜ ಇಡೀ ಲೋಕ ತಿಳ್ಕೊಂಡಿದೆ. ಇದು ಇಂದಿನ ಅವಶ್ಯಕತೆ. ಅದೇ ರೀತಿಯಲ್ಲಿ ಈ ರೀತಿ ಎಲ್ಲರನ್ನು ಒಟ್ಟು ಸೇರಿಸಿ ಇಡೀ ಸಮಾಜದಲ್ಲಿ ನೀವು ಜೋಡಣೆ ಆಗಿ ಎಲ್ಲಿ ಬೇಕೋ ಹೇಗೆ ಬೇಕೋ ಹಾಗೆ ಹೊಂದಾಣಿಕೆ ಮಾಡಿಕೊಂಡು ಸಾಮಾಜಿಕ ವ್ಯವಸ್ಥೆಯನ್ನು ಸದುತೂಗಿಸಿ ಅಂತ ಹೇಳುವಂಥ ಅತ್ಯಂತ ಮಹತ್ತರ ಸಂದೇಶವನ್ನು ಇಲ್ಲಿಂದ ಕೊಡ್ತಾ ಇರುವಂಥದ್ದು ನಾನು ಕಂಡಿದ್ದೇನೆ. ಇದು ನಿಜವಾಗಿ ನಮಗೆಲ್ಲ ಆದರ್ಶಪೂರ್ಣ ವಿಚಾರ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಅರಸನ ಅಂಗಳಕ್ಕೆ ಸರಸ ರಂಗ ಹೊಯ್ದ ಹೊರಿಸಿ ತಂದಾರ ಸಿರಿ ಬನ್ನಿ. ಅರಸನ ಅಂಗಳಕ್ಕೆ ಸರಸ ರಂಗ ಹೊಯ್ದ ಹೊರಿಸಿ ತಂದಾರ ಸಿರಿ ಬನ್ನಿ. ಬನ್ನಿ ದೇವ ದೇವರ ಬನ್ನಿ, ದೈವ ದೈವದ ಬನ್ನಿ, ದೇವ ದೇವರ ಬನ್ನಿ, ದೈವ ದೈವದ ಬನ್ನಿ. ನಾವು ಮುಡಿಬೋದು ನಮ ಬನ್ನಿ. ಹೆಜ್ಜೆ ಗೆಜ್ಜೆ ಹಾಕಿ ಗುಜ್ಜೇರು ಕುಣಿದಾರ ವಜ್ಜೇರ ವಡ್ಯಾಣ ಘಿಲ ಘಿಲ್ಲ. ಬನ್ನಿ ಹೆಜ್ಜೆ ಗೆಜ್ಜೆ ಹಾಕಿ ಗುಜ್ಜೇರು ಕುಣಿದಾರ ವಜ್ಜೇರ ವಡ್ಯಾಣ ಘಿಲ ಘಿಲ್ಲ. ನಾವು ಕುಣಿಯೋಣ ಬನ್ನಿ ಯಾವ ಮರೆಯೋಣ ಬನ್ನಿ, ನಾವು ಕುಣಿಯೋಣ ಬನ್ನಿ ಯಾವ ಮರೆಯೋಣ ಬನ್ನಿ. ಜೀವ ಒಂದಾಗೆ ಇರ ಬನ್ನಿ, ಜೀವ ಒಂದಾಗೆ ಇರ ಬನ್ನಿ. ಬನ್ನಿ 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 ಮುಡಿಯೋಣ ಬಾರ ಕೋಲು ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ. ಬನ್ನಿ ಮುಡಿಯೋಣ ಬಾರ ಕೋಲು ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ. ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಸಂಸ್ಕೃತಿ, ಒಳ್ಳೆಯ ನೀತಿಯನ್ನು ಕೊಟ್ಟು ಒಳ್ಳೆಯ ಆಚಾರ ವಿಚಾರವನ್ನು ಹೇಳಿಕೊಟ್ರೆ ಖಂಡಿತವಾಗೂ ನಮ್ಮ ಸಮಾಜವನ್ನು ನಾವು ಚೇಂಜ್ ಮಾಡ್ಬೋದು. ಇದರ ಯಾರು ಮಾಡಬೇಕಿದನ್ನು? ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಎಂಬಂತೆ ತಾಯಿಯ ಪಾತ್ರ ಬಹು ಮುಖ್ಯವಾದ್ದು. ಅಭಿಮನ್ಯುನು ಚಕ್ರವ್ಯೂಹವನ್ನು ಭೇದಿಸೋದು ಕಲ್ತಿದ್ದೆ ಯಾವಾಗ? ತಾಯಿಯ ಗರ್ಭಾವಸ್ಥೆಯಲ್ಲಿದ್ದಾಗ. ಆ ಗರ್ಭ ಸಂಸ್ಕಾರವುದು ಮಹತ್ತರ ಪಾತ್ರವನ್ನು ವಹಿಸುತ್ತೆ. ತಾಯಿಯಾದವಳು ಗರ್ಭವತಿ ಆದಾಗ ಒಳ್ಳೆಯ ಪುರಾಣಗಳನ್ನು, ಒಳ್ಳೆಯ ವಚಾಮೃತಗಳನ್ನು ಓದಿದಾಗ, ಒಳ್ಳೆಯ ಸಾತ್ವಿಕ ಆಹಾರವನ್ನು ಸೇವಿಸಿದಂಥ ತಾಯಿಗೆ ಒಳ್ಳೆಯ ಮಗುವೇ ಜನನ ಆಗೋದು ಖಂಡಿತ. ಈ ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ನಾವೇನು ಮಾಡ್ತೀವಿ? ಫಸ್ಟ್ ಇಂಪಾರ್ಟೆನ್ಸ್ ಕೊಡೋದು ಪಾಠಕ್ಕೆ, ಆಮೇಲೆ ಊಟಕ್ಕೆ, ಆಮೇಲೆ ಆಟಕ್ಕೆ. ಅದಲ್ಲ, ಫಸ್ಟ್ ಕೊಡಬೇಕಾದ್ರೆ ಅದು ಆಟಕ್ಕೆ. ಆಟವಿಲ್ಲದ ಊಟ, ಊಟವಿಲ್ಲದ ಪಾಠ ನಿಷ್ಪ್ರಯೋಜಕ. ಸೊ ಆಟ, ನೀವು ಮುಂಚೆ ಎಲ್ಲ ಬೀದಿಯಲ್ಲೆಲ್ಲ ಹೊರಗಡೆ ಆ ಮಕ್ಕಳು ಆಟಾಡಕ್ಕೆ ಸಿಗ್ತಾ ಇದ್ರು. ಈಗ ಮಕ್ಕಳಲ್ಲಿರ್ತಾರೆ ಟಿ ವಿ ಮುಂದೆ, ಮೊಬೈಲ್ ಮುಂದೆ ಆಟಾಡ್ಕೊಂತ ವೀಡಿಯೋ ಗೇಮ್ ಆಡ್ತಾ ಕೂತ್ಕೊಂಡಿರ್ತಾರೆ. ತಾಯಿ ಹುಟ್ಟಿದಾಗಿಂದ ಎದೆ ಹಾಲನ್ನೇ ಕೊಡಬೇಕು. 6 ತಿಂಗಳ ತನಕ ಎದೆ ಹಾಲು ಬಿಟ್ಟು ಬೇರೆ ಆಹಾರವನ್ನು ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಫಸ್ಟ್ 3 ದಿನ ಬರುವಂಥ ತಾಯಿಯ ಹಾಲಲ್ಲಿ ಅಮೃತಕ್ಕೆ ಸಮಾನ. ಅದು ರೋಗ ನಿರೋಧಕ ಶಕ್ತಿಗಳಿರುತ್ತೆ. ಕೆಮ್ಮು, ಶೀತ, ಜ್ವರ, ವಾಂತಿ, ಭೇದಿ ಬರೋದನ್ನು ತಡೆಯುತ್ತೆ. ಮುಂದೆ ಹೃದಯ ರೋಗ ತೊಂದರೆ, ಸಕ್ಕರೆ ಕಾಯಿಲೆ, ದಮ್ಮಿನ ಕಾಯಿಲೆ ಬರೋದನ್ನು ತಡೆಯುವಂಥ ಶಕ್ತಿ ಆ ಮಗು ತಾಯಿಯ ಹಾಲಲ್ಲಿ ಇರುತ್ತೆ. 20 ವರ್ಷದಿಂದ ಮುಂಚೆ ಮಕ್ಕಳನ್ನ ಮಾಡಿಕೊಂಡ್ರೆ ಮಕ್ಕಳಿಗೆ ತೂಕದ ಕಡಿಮೆ ಆಗೋ ಸಾಧ್ಯತೆಗಳಿರುತ್ತೆ. ಪ್ರಿಮೇಚೂರ್ ಡೆಲಿವರೀಸ್ ಆಗೋ ಸಾಧ್ಯತೆಗಳು ಹೆಚ್ಚು. 35 ವರ್ಷದ ನಂತರ ಮಕ್ಕಳನ್ನ ಮಾಡ್ಕೊಂಡ್ರೆ ಅಂಗವಿಕಲತೆ ಮತ್ತು ಡೌನ್ ಸಿಂಡ್ರೋಮ್ ಅಂತ ಕಾಯಿಲೆಗಳು ಬರೋ ಸಾಧ್ಯತೆಗಳು ಹೆಚ್ಚು. ದಯವಿಟ್ಟು ಒಳ ರಕ್ತ ಸಂಬಂಧದಲ್ಲಿ ಮದುವೆ ಮಾತ್ರ ಯಾವುದೇ ಕಾರಣಕ್ಕೂ ಅದನ್ನು ಮಾಡ್ಕೋಬೇಡಿ, ಅದನ್ನು ನಿಲ್ಲಿಸಿ. ಅಟ್ಲೀಸ್ಟ್ ಈಗಲಾರು ನೆನೆಸ್ಕೋಬೇಕು. ಯಾಕೆಂದರೆ ಮೆಟಬಾಲಿಕ್ ಡಿಸಾರ್ಡರ್, ಫ್ಯಾಮಿಲಿಯಲ್ಲಿ ಜೆನೆಟಿಕ್ ಡಿಸಾರ್ಡರ್ಸು ಹೆಚ್ಚು ಕಾಣೋದೇ ನಾವು ರಕ್ತ ಸಂಬಂಧದಲ್ಲಿ ಮದುವೆ ಆದಾಗ. ತಾಯಿ ಗರ್ಭಿಣಿ ಆಗೋದಕ್ಕಿಂತ ಮುಂಚೆ ಒಂದು 50 ರೂಪಾಯಿದು ರುಬೆಲ್ಲಾ ವ್ಯಾಕ್ಸಿನೇಷನ್ ಅಂತ ಸಿಗುತ್ತೆ. ಆ ವ್ಯಾಕ್ಸಿನೇಷನ್ ಹಾಕ್ಸಿದಲ್ಲಿ ಕಂಜೆನಿಟಲ್ ರುಬೆಲ್ಲಾ ಸಿಂಡ್ರೋಮ್ನ ಅವಾಯ್ಡ್ ಮಾಡ್ಬೋದು. ಕಂಜೆನಿಟಲ್ ರುಬೆಲ್ಲಾ ಸಿಂಡ್ರೋಮ್ ಅಂದರೆ ಕಣ್ಣಲ್ಲಿ ತೊಂದರೆ, ಹಾರ್ಟಲ್ಲಿ ತೊಂದರೆ, ಕಿವಿಗೆ ತೊಂದರೆ ಮಾಡುವಂಥ, ಮಕ್ಕಳಿಗೆ ತೊಂದರೆ ಮಾಡುವಂಥ ಕಾಯಿಲೆ. ಅದನ್ನು ನಾವು ತಡಿಬೋದು. ಗರ್ಭಿಣಿ ಆದ ತಕ್ಷಣ
ವೈದ್ಯರ ಸಲಹೆ ಮೇರೆಗೆ ಕ್ಯಾಲ್ಸಿಯಂ, ಐರನ್ ಮತ್ತು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ ತೊಗೋಬೇಕು. ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ತೊಗೊಂಡಿಂದ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಅನ್ನೋದಂತಹ ನರದ ಪ್ರಾಬ್ಲಮನ್ನು ನಾವು ಮಕ್ಕಳಿಗೆ ಬರೋದನ್ನು ತಡಿಬೋದು. ತಾಯಿಗೆ 20 ವಾರ ಆದಂದರೆ 5 ತಿಂಗಳು ತುಂಬಿದ ನಂತರ ಅನಾಮಲಿ ಸ್ಕ್ಯಾನ್ ಅಂತ ಮಾಡ್ತಾರೆ. ಅನಾಮಲಿ ಸ್ಕ್ಯಾನಲ್ಲಿ ಮಗುವಿದು ಪ್ರತಿಯೊಂದು ಅಂಗಾಂಗಗಳು ಸ್ಕ್ಯಾನ್ ಆಗುತ್ತೆ. ಕಿಡ್ನಿ ಚೆನ್ನಾಗಿದೆಯಾ, ಬ್ರೈನ್ ಚೆನ್ನಾಗಿದೆಯಾ, ಹಾರ್ಟ್ ಚೆನ್ನಾಗಿದೆಯಾ ನೋಡ್ಬೋದು. ಇದರಿಂದ ಹುಟ್ಟೋ ಮಕ್ಕಳು ಒಳ್ಳೆಯದನ್ನು ಮಕ್ಕಳು ಹುಟ್ಟುವಂತೆ ನಾವು ಮಕ್ಕಳನ್ನ ಮಾಡ್ಕೋಬೋದು. ಗೌರ್ಮೆಂಟಿಂದ 8 ಕಿಲ್ಲರ್ ಡಿಸೀಸ್ 8 ಮಕ್ಕಳ ಕಾಯಿಲೆಗಳಲ್ಲಿ ಮಗುಳನ್ನ ತೊಂದರೆ ಮಾಡುವಂತಹ ಲಕ್ಷಾಂತರ ಮಕ್ಕಳು ಜೀವ ಕಳ್ಕೊಂಡಂಥ ಕಾಯಿಲೆಗಳಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ಚುಚ್ಚುಮದ್ದು ಕೊಡ್ತಾರೆ. ಹುಟ್ಟಿದಾಗ ಮಗುವಿಗೆ ಕ್ಷಯರೋಗದ ಪೋಲಿಯೋ ಡ್ರಾಪ್ಸು, ಜಾಂಡೀಸು ಬರಲಿಲ್ಲದಂಗೆ, ಮತ್ತು 1.5 ತಿಂಗಳಿಗೆ DPT, ಡಿಪ್ತೀರಿಯಾ, ಪರ್ಟುಸಿಸ್, ಟೆಟನಸ್ ಬರಲಿಲ್ಲದಂಗೆ, 9 ತಿಂಗಳಿಗೆ ದಡಾರದ ಇಂಜೆಕ್ಷನ್ನು, ಇನ್ಫ್ಲೂಯೆನ್ಸಾ ಇನ್ಫೆಕ್ಷನ್ ಬರಲಿಲ್ಲಂಥ ವ್ಯಾಕ್ಸಿನನ್ನು ಗೌರ್ಮೆಂಟಿಂದ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಅದನ್ನು ಯಾಕೆ ಬಿಡ್ತೀರಾ? ನಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ, ಒಳ್ಳೆ ಸಂಸ್ಕೃತಿ, ಒಳ್ಳೆ ನೀತಿ ಬೋಧನೆ, ಒಳ್ಳೆ ಆಚಾರ ವಿಚಾರ ಕೊಟ್ಟಲ್ಲಿ ನಿಜವಾಗಿಯೂ ನಾವು ನಮ್ಮ ದೇಶವನ್ನು ಸುಪ್ರೀಂ ಪವರ್ ಆಗಿ ಮಾಡೋದ್ರಲ್ಲಿ ಸಂಶಯವೇ ಇಲ್ಲ. ಕಳೆದ ವರ್ಷದ ತರಳುಬಾಳ ಹುಣ್ಣಿಮೆ ಕೇವಲ ಶಿಗ್ಗಾಂವಲ್ಲ, ಇಡೀ ಹಾವೇರಿ ಜಿಲ್ಲೆಯಲ್ಲಿ ಮತ್ತು ಧಾರವಾಡ ಜಿಲ್ಲೆಯಲ್ಲಿ ಒಂದು ಸಾಂಸ್ಕೃತಿಕ ಒಂದು ಕ್ರಾಂತಿಯನ್ನು ಮಾಡಿದೆ ಅಂತ ನಾನು ಅತ್ಯಂತ ಸಂತೋಷದಿಂದ ಹೇಳಕ್ಕೆ ಇಚ್ಛೆಪಡ್ತೇನೆ. ಒಂದು ಹೊಸ ಚಿಂತನೆ, ಹೊಸ ವಿಚಾರ, ಬದುಕಿಗೆ ಒಂದು ಹೊಸ ಆಯಾಮವನ್ನು ಕೊಡುವಂಥದ್ದು ಈ ತರಳುಬಾಳ ಹುಣ್ಣಿಮೆ. ಶ್ರೀಮಠದ ಪರಂಪರೆಗೂ ಈ ನೆಲದ ಸಂಸ್ಕೃತಿಗೂ ಈ ಜನರ ಆಚಾರ ವಿಚಾರಕ್ಕೂ ಅನ್ಯೋನ್ಯವಾಗಿರುವಂಥ ಒಂದು ಸಂಬಂಧ. ಜನರಿಂದ, ಜನತೆಯಿಂದ, ಜನರಿಗೋಸ್ಕರ ಇರುವಂಥ ಯಾವುದಾದ್ರೂ ಮಠ ಇಡೀ ದೇಶದಲ್ಲಿದ್ದರೆ ಅದು ತರಳುಬಾಳ ಮಠ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಗುರು ಮತ್ತು ಭಕ್ತರ ನಡುವಿರುವಂಥ ಒಂದು ಸಂಬಂಧ ಅದು ಅನ್ಯೋನ್ಯವಾಗಿರುವಂಥ ಒಂದು ಸಂಬಂಧ. ಅದರಲ್ಲಿ ತಾಯಿ ಮಗುವಿನ ಸಂಬಂಧ ಈಗೇನು ಡಾಕ್ಟರ್ ಹೇಳಿದರು, ಆ ತಾಯಿ ಮಗುವಿನ ಸಂಬಂಧವೂ ಇದೆ. ಎಲ್ಲ ಥರದ ಸಂಬಂಧಗಳನ್ನು, ಪ್ರೀತಿ ವಿಶ್ವಾಸಗಳ ಬಾಂಧವ್ಯಗಳಿರುವಂಥದ್ದು ಒಂದು ಸಂಬಂಧ. ಅವರ ಮಠದಲ್ಲಿ ನಡೆಸುವಂಥ ನ್ಯಾಯಪೀಠದ ಮುಖಾಂತರ ತರ್ಕಬದ್ಧವಾದಂಥ ಬದುಕನ್ನು ನಡೆಸಲು ಇವತ್ತು ಅವರು ನಮಗೆಲ್ಲರಿಗೂ ಕೂಡ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಇನ್ನೊಂದು ಬಹಳ ಪ್ರಮುಖವಾಗಿ 5ನೇದು, ವೈಜ್ಞಾನಿಕವಾಗಿ ಚಿಂತನೆ ಮಾಡುವಂಥದ್ದನ್ನು ಯಾವುದಾದ್ರೂ ಮಠ ಇವತ್ತು ಭಾರತ ದೇಶದಲ್ಲಿ ಮಾಡ್ತಾ ಇದ್ದರೆ ಅದು ತರಳುಬಾಳ ಮಠ. ವಿಜ್ಞಾನಕ್ಕೆ, ವೈಜ್ಞಾನಿಕ ಚಿಂತನೆಗೆ ಎಷ್ಟು ಮಹತ್ವ ಈ ಮಠ ಕೊಡ್ತಾ ಇದೆ. ಪ್ರಥಮ ಬಾರಿ ಸೈನ್ಸ್ ಆ್ಯಂಡ್ ಸ್ಪಿರಿಚುವಲ್, ಸೈನ್ಸು ಮತ್ತು ಸ್ಪಿರಿಚುಯಾಲಿಟಿ ಇವೆರಡೂ ಒಟ್ಟಿಗೆ ತೆಗೆದುಕೊಂಡು ಹೋಗಕ್ಕೆ ಸಾಧ್ಯ ಅನ್ನುವಂಥ ಚಿಂತನೆ ಈ ಮಠ ಕೊಟ್ಟಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಸೈಂಟಿಫಿಕ್ ಸ್ಪಿರಿಚುಯಾಲಿಟಿ ಅವಶ್ಯಕತೆ ಇದೆ. ವೈಜ್ಞಾನಿಕವಾಗಿ ಆಧ್ಯಾತ್ಮಿಕವನ್ನು ಕೂಡ ಇವತ್ತು ನಾವು ನಡೆಸ್ಕೊಂಡು ಹೋಗಬೇಕಾಗಿದೆ. ಅದನ್ನು ಸ್ವಚ್ಛಗೊಳಿಸುವಂಥ ಅವಶ್ಯಕತೆ ಇದೆ. ಅದನ್ನು ನಮ್ಮ ಶ್ರೀಗಳು ಇವತ್ತು ಅದನ್ನು ಅತ್ಯಂತ ಯಶಸ್ವಿಯಾಗಿ ಕಾಲಕ್ಕೆ ಮಾಡ್ತಾ ಇದ್ದಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಇದೊಂದು ಹೊಸ ಆಯಾಮವನ್ನು ಇವತ್ತು ಧರ್ಮಕ್ಕೆ ಮತ್ತು ಅಧ್ಯಾತ್ಮಕ್ಕೆ ಶ್ರೀಮಠ ಕೊಡ್ತಾ ಇದೆ. ವೈಚಾರಿಕವಾಗಿ ವಿಭಿನ್ನವಾಗಿರುವಂಥ ವಿಚಾರಗಳಿರುವಂಥವ್ರನ್ನ ಇವತ್ತು ನಾವೆಲ್ಲ ವೇದಿಕೆ ಮೇಲೆ ಇದ್ದೇವೆ. ಈ ವಿವಿಧವಾದಂಥ ವೈಚಾರಿಕೆಯಲ್ಲಿ ಹೊಸ ವಿಚಾರ ಹುಟ್ಟುವಂಥದ್ದು. ಸಹಮಟ್ಟದಲ್ಲಿ ಯಾವ ರೀತಿ ವಿಚಾರ ಬರ್ತದೆ, ಸಂಘರ್ಷದಲ್ಲೂ ಕೂಡ ಹೊಸ ವಿಚಾರಗಳು ಬರ್ತವೆ. ಆದ್ದರಿಂದ ಅದರ ಅವಶ್ಯಕತೆ ಇರೋದ್ರಿಂದ ಇವತ್ತು ಶ್ರೀಮಠ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದೆ. ಇದೇ ತರಳುಬಾಳ ಹುಣ್ಣಿಮೆಯ ಮಹತ್ವ. ಪ್ರತಿಯೊಂದು, ಕೇವಲ ಚನ್ನಗಿರಿ ಅಂತ ನಾನು ಹೇಳ್ತಾ ಇಲ್ಲ, ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ಭಾಗದಲ್ಲಿ ಯಾವ ರೀತಿ ಬೆಳೆಗಳನ್ನು ಬೆಳೀತಾರೆ, ನೀರಾವರಿ ಪರಿಸ್ಥಿತಿ ಏನಿದೆ, ಅದಕ್ಕೆ ಏನು ಪರಿಹಾರವನ್ನು ಕೊಡಬೇಕು ಅನ್ನುವಂಥ ಚಿಂತನೆ ಇವತ್ತು ನಮ್ಮ ಜಗದ್ಗುರುಗಳು ಮಾಡ್ತಾ ಇದ್ದಾರೆ. ಆ ಚಿಂತನೆಯ ಇವತ್ತು ಆ ಚಿಂತನೆ ಸಂಕಲ್ಪವಾಗಿ ಪರಿವರ್ತನೆಯಾಗಿ ಉಮ್ರಾಣಿ ಅಮೃತಪುರ ಯೋಜನೆ
ಚನ್ನಗಿರಿ ಮತ್ತು ತರೀಕೆರೆ ತಾಲೂಕಿಗೆ ವರದಾನವಾಗಿ ಬಂದಿದೆ. ನೀರು ಇದು ನೈಸರ್ಗಿಕವಾಗಿರುವಂಥ ದೇವರು ಕೊಟ್ಟಿರುವಂಥ ಒಂದು ಸಂಪತ್ತು. ಅದರ ಬಳಕೆಯನ್ನು ಸದುಪಯೋಗವನ್ನು ನಾವು ಮಾಡೋದು ಭಾಳ ಎಚ್ಚರಿಕೆಯಿಂದ ಮಾಡಬೇಕಾಗಿದೆ. ನೀರಿನ ಸಮಸ್ಯೆ, ವೆದರ್ ವಾಟರ್ ಪ್ರಾಬ್ಲಮ್ ಇಸ್ ಅ ಲೋಕಲ್ ಪ್ರಾಬ್ಲಮ್ ಆರ್ ಅ ಗ್ಲೋಬಲ್ ಪ್ರಾಬ್ಲಮ್. ನೀರಿನ ಸಮಸ್ಯೆ ಇವತ್ತು ಲೋಕಲ್ ಪ್ರಾಬ್ಲಮ್ಮ ಅಥವಾ ವಿಶ್ವದ ಪ್ರಾಬ್ಲಮ್, ಇದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು? ಯು ಶುಡ್ ಥಿಂಕ್ ಗ್ಲೋಬಲಿ, ಆ್ಯಕ್ಟ್ ಲೋಕಲಿ. ಇಡೀ ವಿಶ್ವದ ಸಮಸ್ಯೆ ಇದೆ, ಚಿಂತನೆಯನ್ನು ಮಾಡಬೇಕು. ಆದರೆ ಸ್ಥಳೀಯವಾಗಿರುವಂಥ ಪರಿಸ್ಥಿತಿ ಅನುಗುಣವಾಗಿ ನಾವು ಕೆಲಸವನ್ನು ಮಾಡಬೇಕು. ತರಳಬಾಳು ಹುಣ್ಣಿಮೆ ನಮ್ಗೆ ಅನ್ನಿಸ್ತದೆ ವರ್ಷಕ್ಕೆ ಒಮ್ಮಲ್ಲ, ಇದು ತಿಂಗಳಿಗೊಮ್ಮೆ ಬರಬೇಕು ಅಂತ ನಮ್ಗೆ ಆಸೆ. ತರಳಬಾಳು ಹುಣ್ಣಿಮೆ ಅಂತಂದರೆ ವರ್ಷಕ್ಕೊಮ್ಮಲ್ಲ, ತಿಂಗಳಿಗೆ ಎಲ್ಲ ಕಡೆ ಮಾಡ್ಕೊತ ಹೋಗಬೇಕು. ನಾವೆಲ್ಲ ಕಡೆ ಹಿಂಗೆ ಸೇರ್ತಾ ಇರಬೇಕು, ಎಲ್ಲ ಕಡೆ ಹಿಂಗೆ ವಿಚಾರಗಳನ್ನ ಹಂಚ್ಕೊತಾ ಹೋಗಬೇಕು. ನಮ್ಮ ಬದುಕು ಹಸನ ಆಗ್ತದೆ. ನನ್ನ 3 ಪಾಯಿಂಟ್ಸ್ ನನಗೆ ಅವ್ರ ಬಗ್ಗೆ ಭಾಳ ಇನ್ಸ್ಪೈರ್ ಆಗಿದ್ದು, ಐ ಥಿಂಕ್ ಐ ವಿಲ್ ಕೀಪ್ ಇಟ್ ಫಾರ್ ಲೈಫ್ ಅನ್ಬೋದು. ಒಂದಂದರೆ ಅವ್ರ ಮೈಂಡ್ ತುಂಬ ಕ್ಯೂರಿಯಾಸಿಟಿ ಇತ್ತು. ಆ್ಯಂಡ್ ವಾಟ್ ಐ ಫೌಂಡ್ ಇಸ್, ಏನೇ ಒಂದು ವಿಚಾರ ನಾನು ಅವರಲ್ಲಿ ಡಿಸ್ಕಸ್ ಮಾಡಿದ್ರು, ಈವನ್ ದೋ ಇಟ್ ಈಸ್ ಅವರ ಹೋಲ್ ಡೊಮೈನಿಂದ ಹೊರಗಡೆ ಇದ್ರೂ ಆ ಕ್ಯೂರಿಯಾಸಿಟಿ ಎಷ್ಟು ಇತ್ತು ಅಂದರೆ ನನಗನ್ನಿಸ್ತಾ ಇತ್ತು ಈಚ್ ಒನ್ ಆಫ್ ಅಸ್, ಎಸ್ಪೆಷಲಿ ಡಾಕ್ಟರ್ಸಲ್ಲಿ ಆ ಕ್ಯೂರಿಯಾಸಿಟಿ ಭಾಳ ಇಂಪಾರ್ಟೆಂಟು. ಯಾಕಂದರೆ ಇವತ್ತಿನ ದಿನ ಟ್ರೀಟ್ಮೆಂಟು ಮತ್ತು ಎಲ್ಲ ಕಾಯಿಲೆಗಿರುವಂಥ ಟ್ರೀಟ್ಮೆಂಟು ಒಂಥರ ಮೆಕ್ಯಾನಿಕಲ್ ಆಗ್ತಾ ಇದೆ. ಧನಂಜಯ್ ಅವರು ಹೇಳಿದಾಗೆ ಎಲ್ಲ ಕಾಯಿಲೆಗೂ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ, ಎಲ್ಲ ಕಾಯಿಲೆನೂ ನಾವು ವಿ ಥಿಂಕ್ ದಟ್ ಆ್ಯಂಟಿಬಯೋಟಿಕ್ಸಿಂದನೇ ಗುಣ ಆಗಬೇಕು ಅಂತ ಅಂದ್ಕೊಳ್ತೀವಿ. ಅದು ಮೆನಿ ಟೈಮ್ಸ್ ಅದು ತಪ್ಪು. ಬಟ್ ಡಾಕ್ಟರ್ಸಲ್ಲಿ ಆ ಕ್ಯೂರಿಯಾಸಿಟಿ ಭಾಳ ಇಂಪಾರ್ಟೆಂಟ್. ಅವರ ಮೀಟಿಂಗ್ ನಂತರ ನನಗೆ ಆ ಕ್ಯೂರಿಯಾಸಿಟಿ ಎಷ್ಟು ಇಂಪಾರ್ಟೆಂಟ್ ಇದೆ ಒಂದು ಮನುಷ್ಯನಲ್ಲಿ ಅನ್ನೋದು ಒಂದು ಅರಿವಾಯಿತು. ಎರಡನೇ ವಿಚಾರ ಅಂದರೆ, ಐ ಥಿಂಕ್ ನಾನು ಭಾಳ ಕಮ್ಮಿ ಜನ ಈ ಸ್ಪಿರಿಚುವಾಲಿಟಿ ಮತ್ತು ಸೈನ್ಸನ್ನು ಮಿಕ್ಸ್ ಮಾಡಿರೋರಲ್ಲಿ ಭಾಳ ಕಮ್ಮಿ ಜನ. ಅವರ ಒಂದು ಸ್ಪಿರಿಚುವಾಲಿಟಿ ಮತ್ತು ಸೈನ್ಸನ್ನು, ದಟ್ ಮೀನ್ಸ್ ಒಂದು ಮನುಷ್ಯನಲ್ಲಿ ಎರಡನ್ನೂ ಮಿಕ್ಸ್ ಮಾಡ್ಬೋದು ಅಂತ. ಮೆನಿ ಟೈಮ್ಸ್ ನಾವು ಓದಿರೋ ಪ್ರಕಾರ ಅಥವಾ ನಾವು ನೋಡಿರೋದು ಹೇಗಿರುತ್ತೆ ಅಂದರೆ, ಸೈನ್ಸ್ ಒಂದು ಭಾಗ, ಸ್ಪಿರಿಚುವಾಲಿಟಿ ಒಂದು ಭಾಗ, ಬಿಕಾಸ್ ಇಟ್ ಜಸ್ಟ್ ಡಸಂಟ್ ಮ್ಯಾಚ್. ಆ್ಯಂಡ್ ಭಾಳಷ್ಟು ಸಮಯ ನಾನು ಅವರಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡಿದಾಗ ಅವರ PhD ಬಗ್ಗೆ ಭಾಳ ತಿಳ್ಕೊಂಡೆ. ಅವ್ರ PhD ಇರೋದು ಐ ಥಿಂಕ್ ಆನ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಸಬ್ಜೆಕ್ಟ್ ಇತ್ತು, ಸೈನ್ಸ್ ಬಗ್ಗೆ. ಐ ಥಿಂಕ್ ಸೆಕೆಂಡ್ ಪಾಯಿಂಟ್ ನಾನು ಹೇಳಬೇಕಂದ್ರೂ ಆ ಒಂದು ವಿಚಾರದಲ್ಲಿ ವೆರ್ ಯು ಕ್ಯಾನ್ ಮರ್ಜ್ ಥಿಂಗ್ಸ್ ಇಟ್ಸ್ ವೆರಿ ಯೂಸ್ಫುಲ್. ಮೂರನೇ ಪಾಯಿಂಟ್ ಅಂದರೆ, ಅವರು ಕಂಪ್ಲೀಟ್ಲಿ ಸೋಷಲ್ ಸರ್ವಿಸ್ ಬೆಂಟ್ ಆಫ್ ಮೈಂಡ್. ಈ ವಿಚಾರದಲ್ಲಿ ನಾನು ಅವ್ರಿಗೆ ಹೇಳಿದೆ ದಟ್ ನಮ್ಮ ಹಾಸ್ಪಿಟ್ಲ್ 30ನೇ ವರ್ಷದಲ್ಲಿ ನಾವೊಂದು ಪ್ಲ್ಯಾನ್ ಏನಂದರೆ, ಮಕ್ಕಳ ಟ್ರೀಟ್ಮೆಂಟನ್ನು ಆದಷ್ಟು ನಮ್ಮ ಸ್ಟೇಟಲ್ಲಿ, ನಮ್ಮ ಇಂಡಿಯಾದಲ್ಲಿ ಆದಷ್ಟು ಹಬ್ಸ್ಬೇಕಂತ ನಾವೊಂದು ಪ್ಲ್ಯಾನ್ ಮಾಡಿದ್ವಿ. ಅದೇ ವಿಚಾರ ಅವ್ರಿಗೊಂದು ನಾನು ಪ್ಲ್ಯಾನ್ ಹೇಳಿದ್ದೆ. ನಿಮ್ಮಲ್ಲಿ 50,000 ಜನ, ಕ್ಲೋಸ್ ಟು 50,000 ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ. 50,000 ಸ್ಟೂಡೆಂಟ್ಸ್ ಓದುವಾಗ ಟ್ರೆಡಿಷ್ನಲಿ ಮಕ್ಕಳಲ್ಲಿ ಅರೌಂಡ್ 10 to 12% ಆಲ್ವೇಸ್ ದರ್ ಇಸ್ ಅ ಪ್ರಾಬ್ಲಮ್ ವಿತ್ ದಿ ಐ. 10 to 12% ಆಫ್ 50,000 ಇಸ್ ಕ್ಲೋಸ್ ಟು 5,000 ಆಟ್ ಪೀಪಲ್. ಆ ಮಕ್ಕಳ ಈ ಒಂದು ಪ್ರೋಗ್ರಾಮನ್ನು ನಾವು ಬಹುಶಃ ಈ ವರ್ಷ ವಿ ವಾಂಟ್ ಟು ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೇವೆ. ವೇರ್ 50,000 ಮಕ್ಕಳ ಅಟ್ಲೀಸ್ಟ್ ಟು ಬಿಗಿನ್ ವಿತ್, ಅವರ ಸಂಸ್ಥೆ ಅಂಡರ್ ಕೆಲಸ, ಅವ್ರ ಸಂಸ್ಥೆಯಲ್ಲಿ ಇರುವ ಮಕ್ಕಳನ್ನು ನಾವು ಒಂದು ಟೆಸ್ಟ್ ಮಾಡಿ ಅಟ್ಲೀಸ್ಟ್ ಇರೋ ಪ್ರಾಬ್ಲಮನ್ನು ಸಾರ್ಟ್ ಔಟ್ ಮಾಡಬೇಕಂತ ಈ ಪ್ರೋಗ್ರಾಮಲ್ಲಿ ಐ ವಾಂಟ್ ಟು ಪ್ಲೆಜ್ ದಿಸ್. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು ಅದನ್ನು. ಆ್ಯಂಡ್ ಲಾಸ್ಟ್ ನಾನು ಪಾಯಿಂಟ್ ಹೇಳಬೇಕು ಅಂದರೆ, ಆ ಒಂದು ಸಂದರ್ಭದಲ್ಲಿ ಅವ್ರು ಮೀಟ್ ಮಾಡಿದ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳಿದೆ, ನೀವು 1 ವಾರ ಸ್ವಲ್ಪ ರೆಸ್ಟ್ ತಗೊಳ್ಳಿ ಕಣ್ಣಿನ ವಿಚಾರದಲ್ಲಿ. ನೀವು ನಿಮ್ಮ ಪೇಪರಲ್ಲಿ ಬರೆಯುವಂಥ ಒಂದು ನಿಮ್ಮ ಏನು ರುಟೀನ್ ಇದೆ ಅದನ್ನು 1 ವಾರ ಸ್ಟಾಪ್ ಮಾಡಿ ಅಂತ. ಆ್ಯಂಡ್ ಭಾಳ ರಿಲೆಕ್ಟೆಂಟಾಗಿ ಸ್ಟಾಪ್ ಮಾಡಿದ್ರು. ದೆನ್ ನಾನು ಅದೇ ದಿನ ಸಾಯಂಕಾಲ ನಮ್ಮ ತಾಯಿಯವರು, ಅವರು ಇರೋದು ಮ್ಯಾಂಗ್ಳೂರಲ್ಲಿ, ಉಡುಪಿಯಲ್ಲಿ, ಅವರಿಗೆ ಒಂದು ಸುಮ್ಮನೆ ಹೇಳ್ತಾ ಇದ್ದೆ. ನಮ್ಮ ಮದರ್ ಹೇಳಿದ್ರು, ಈ ವಾರ ಅದು ಬರೋದಿಲ್ವಾ? ಹಾಗಾದ್ರೆ ನಾನು ಇಷ್ಟು ವರ್ಷದಿಂದ ಅವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ, ಒಂದು ಸತಿನೂ ಬಿಟ್ಟಿಲ್ಲ, ಒನ್ಸ್ ಎ ವೀಕ್, ಪ್ರಾಯಶಃ ಗುರುವಾರ ಬರುತ್ತೆ ಅನಿಸುತ್ತೆ ಅದು ಪೇಪರಲ್ಲಿ ಅವ್ರದ್ದು ಒಂದು ಆರ್ಟಿಕಲ್ಲು. ನಾನು ಅದನ್ನು ನೆಕ್ಸ್ಟ್ ದಿನ ಬಂದಾಗ ಅವ್ರಿಗೆ ಅದೇ ಹೇಳಿದೆ. ನಮ್ಮ ಮದರ್ ಹೇಳಿದ್ರು, ಇದು ಒಂದು ಫಸ್ಟ್ ವೀಕ್ ಇರ್ಬೋದು, ಬಹಳ ವರ್ಷದ ನಂತರ ನಿಮ್ಮದು ಮೋಸ್ಟ್ಲಿ ಆರ್ಟಿಕಲ್ಸ್ ಬರೋದಿಲ್ಲ ಅಂತ. ಆಗ ಅವ್ರು ಹೇಳಿದ್ರು,
ಸಿ ದರ್ ಆರ್ ಸೋ ಮೆನಿ ಪೀಪಲ್ ಇದೇ ಥರ ಅಂದ್ಕೊಂಡಿರ್ಬೋದು. ಸೊ ಆದ್ದರಿಂದ ನಾನು ಇದು ಬರೀಲಿಕ್ಕೆ ನಿಲ್ಲಿಸೋದಿಲ್ಲ, ನಾನು ಡೆಫಿನೆಟಾಗಿ ಬರೀತೇನೆ ಅಂತ. ಅವ್ರು ಪ್ರಾಯಶಃ ಆ ಎಡಿಟರ್ ಹತ್ರ ಹೇಳಿದರು ನಾನು ಬರೆಯೋದಿಲ್ಲ ಅಂತ. ಬಟ್ ಸೇಮ್ ಡೇ ಹಿ ಕಾಲ್ಡ್ ಅಪ್ ಆ್ಯಂಡ್ ಹಿ ರೋಟ್ ಅನ್ ಆರ್ಟಿಕಲ್. ಸೊ ಈವನ್ ಟು ಅ ಪರ್ಸನ್ ಅನ್ ಅನ್ನೋನ್ ಫೇಸಿಗೂ ಇಷ್ಟೊಂದು ಬೆಲೆ ಕೊಡಬೇಕಾದ್ರೆ ದಟ್ ಈಸ್, ಐ ಥಿಂಕ್ ಯು ಆರ್ ಟ್ರೂಲಿ ಅ ಬ್ಲೆಸ್ ಸೋಲ್. ಥ್ಯಾಂಕ್ ಯು. ಶರಣು ಶರಣುಮಯ್ಯ ಗಣನಾಯಕ, ನಮ್ಮ ಕರುಣದಿಂದಲೇ ಕಾಯೋ ಗಣನಾಯಕ. ಮೂಷಿಕ ವಾಹನ ಗಣನಾಯಕ, ನಮ್ಮ ಶಿವನ ಕುಮಾರನಯ್ಯ ಗಣನಾಯಕ, ಮೂಷಿಕ ವಾಹನ ಗಣನಾಯಕ, ನಮ್ಮ ಶಿವನ ಕುಮಾರನಯ್ಯ ಗಣನಾಯಕ. ಹೆಂಡ್ರಿಲ್ಲ ಮಕ್ಳಿಲ್ಲ ಗಣನಾಯಕ, ನಿನ್ಗೆ ಹೆಂಡ್ರಿಲ್ಲ ಮಕ್ಳಿಲ್ಲ ಗಣನಾಯಕ, ನೀ ಎದ್ದು ಬಾರಯ್ಯ ಸಿದ್ಧಿ ಗಣನಾಯಕ. ನೀ ಎದ್ದು ಬಾರಯ್ಯ ಸಿದ್ಧಿ ಗಣನಾಯಕ. ಶರಣು ಶರಣುಮಯ್ಯ ಗಣನಾಯಕ, ನಮ್ಮ ಕರುಣದಿಂದಲೇ ಕಾಯೋ ಗಣನಾಯಕ. ಶರಣು ಶರಣುಮಯ್ಯ ಗಣನಾಯಕ, ನಮ್ಮ ಕರುಣದಿಂದಲೇ ಕಾಯೋ ಗಣನಾಯಕ. ಬಿಲ್ಪತ್ರೆ ವನದಲ್ಲಿ ಗಣನಾಯಕ, ನಿನ್ನ ಧ್ಯಾನ ಮಾಡಿ ನೆನೆದೇವಯ್ಯ ಗಣನಾಯಕ. ಬಿಲ್ಪತ್ರೆ ವನದಲ್ಲಿ ಗಣನಾಯಕ, ನಿನ್ನ ಧ್ಯಾನ ಮಾಡಿ ನೆನೆದೇವಯ್ಯ ಗಣನಾಯಕ. ಕಂಟಕಹರ ನೀನು ಗಣನಾಯಕ, ಕಂಟಕಹರ ನೀನು ಗಣನಾಯಕ, ನಮ್ಗೆ ವರವನ್ನು ಪಾಲಿಸಯ್ಯ ಗಣನಾಯಕ. ನಮ್ಗೆ ವರವನ್ನು ಪಾಲಿಸಯ್ಯ ಗಣನಾಯಕ. ಶರಣು ಶರಣುಮಯ್ಯ ಗಣನಾಯಕ, ನಮ್ಮ ಕರುಣದಿಂದಲೇ ಕಾಯೋ ಗಣನಾಯಕ. ಶರಣು ಶರಣುಮಯ್ಯ ಗಣನಾಯಕ, ನಮ್ಮ ಕರುಣದಿಂದಲೇ ಕಾಯೋ ಗಣನಾಯಕ. ಅಂಬೇಡ್ಕರ್ ಅವರು ಯಾವ ಬಗೆಯ ಧರ್ಮ ಇದ್ದರೆ ಒಳ್ಳೆಯದು ಅಂದರು, ಅಂಬೇಡ್ಕರ್ ಅವರು ಯಾವ ಬಗೆಯ ಸ್ವಾಮಿಗಳು ಇದ್ದರೆ ಒಳ್ಳೆಯದು ಅಂದರು. ಆ ರೀತಿಯಾಗಿರುವ ಗುಣ ವಿಶೇಷಣಗಳನ್ನು ನಾನು ಅವರಿಬ್ಬರು ಶ್ರೀಗಳಲ್ಲಿ ಕಂಡಿದ್ದೆ. ಅವರಿಬ್ಬರೂ ಕೂಡ ಪ್ರಾಜ್ಞರು, ಪಂಡಿತರು, ಮಹಾವಿದ್ವಾಂಸರು. ಆದರೆ ಅಷ್ಟಕ್ಕೆ ಅವರು ತಮ್ಮ ಸಾಧನೆಯನ್ನು ಅಥವಾ ಸಿದ್ಧಿ ಪ್ರಯತ್ನವನ್ನು ನಿಲ್ಲಿಸಿಲ್ಲ. ಆಗಲೇ ಒಬ್ಬ ವೈದ್ಯರು ಹೇಳಿರೋ ಪ್ರಕಾರ ತಮಗೆ ಗೊತ್ತಿಲ್ಲದರ ಬಗ್ಗೆ ಡಾಕ್ಟರ್ ಸ್ವಾಮೀಜಿ ಅವರಿಗೆ ಎಷ್ಟು ಕುತೂಹಲ ಅಂದರೆ ಅದನ್ನು ಹಲವು ವಿಷಯಗಳಲ್ಲಿ ನೋಡಿದ್ದೀವಿ. ಕೇವಲ ಅದು ವೈದ್ಯಕೀಯಕ್ಕೆ ಸಂಬಂಧಪಟ್ಟದ್ದಲ್ಲ, ಬರೀ ಕೃಷಿಗೆ ಸಂಬಂಧಪಟ್ಟದ್ದಲ್ಲ, ಜಗತ್ತಿನ ಹಲವು ವಿಷಯಗಳ ಬಗ್ಗೆ ಅವರು ಕುತೂಹಲಿಗಳು. ಹಲವು ಕ್ಷೇತ್ರಗಳಲ್ಲಿ ತೊಡಗಿಕೊಂಡವರು ಶ್ರೀಯುತ ಪಂಡಿತಾರಾಧ್ಯ ಸ್ವಾಮೀಜಿಯವರೂ ಕೂಡ. ವಿದ್ಯಾವಂತರಾದವರು ಶ್ರಮದ ಬಗ್ಗೆ ಯಾವ ಪೈಸದ ಗೌರವವನ್ನು ಇಟ್ಟುಕೊಂಡಿಲ್ಲ. ಅತ್ಯಂತ ಕಡಿಮೆ ಕೆಲಸ ಮಾಡಬೇಕು, ಅತ್ಯಂತ ಜಾಸ್ತಿ ಸಂಬಳವನ್ನು ತರಬೇಕು ಅನ್ನೋದು ಬಹುಪಾಲು ಶಿಕ್ಷಣ ಪಡೆದಿರುವಂತಹ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಆಲೋಚಿಸುವಂತಹ ದಾಟಿಯಾಗಿದೆ. ಸಿರಿವಂತ ಬಂದರೆ ಆ ಗಳಿಗೆಯೇ ಒಡನೆ ನುಡಿಯುವರು ನೋಡ. ಬಡವರನ್ನು ಕಂಡರೆ ಕರುಣೆ ತುಂಬಿ ಬರಬೇಕಿತ್ತು, ವಾತ್ಸಲ್ಯ ತುಂಬಿ ಬರಬೇಕಿತ್ತು. ವಿವೇಕ ಇರುವ ವಿದ್ಯಾವಂತನಾದರೆ ಅವರ ಕಡೆಗೆ ಮೊದಲು ಬಾಗಬೇಕಿತ್ತು. ಅದನ್ನು ನಾವು ಅರಿವು ಮೂಡಿಸಬೇಕು ಅಂತ ಹೇಳಿದರೆ ಗಾಂಧೀಜಿಯವರು ಕೂಡ ನಯಿ ತಾಲೀಮ್ ಅನ್ನುವ ಅವರ ಪದ್ಧತಿಯಲ್ಲಿ ಇದೇ ಮಾತುಗಳನ್ನು ಆಡಿದರು. ತನ್ನ ಜೀವನದ ಅಮೂಲ್ಯವಾಗಿರುವ 10-18 ವರ್ಷಗಳನ್ನು ಬರೀ ಪುಸ್ತಕಗಳ ಜೊತೆಗೆ ಒಡನಾಡಿ ಬೇರೆ ಯಾವುದೇ ಉದ್ಯೋಗವನ್ನು, ತರಬೇತಿಯನ್ನು ಪಡೆಯದೆ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಬೆಳೆದರೆ ಆ ನಂತರದಲ್ಲಿ ಇದ್ದಕ್ಕಿದ್ದಂತೆ ಅವರು ಸಮಾಜದ ನಿರ್ವಹಣೆಯನ್ನು, ಸಾಮಾಜಿಕ ಸಂಬಂಧಗಳ ನಿರ್ವಹಣೆಯನ್ನು ಹೇಗೆ ಮಾಡ್ತಾರೆ? ಗ್ರಂಥಗಳ ಜ್ಞಾನದಿಂದ ನಾವು ಬದುಕನ್ನು ನಿರ್ವಹಿಸೋದಕ್ಕಾಗೋದಿಲ್ಲ. ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ಅವರಿಗೆ ಕೊಡಬೇಕಾದ ಲೋಕಾನುಭವವನ್ನು ಉಂಟು ಮಾಡ್ತಾ ಇಲ್ಲ. ಬದಲಾಗಿ ನಾವು ಅವರಿಗೆ ಕೇವಲ ಒಂದು ಉರು ಹೊಡೆದಿರುವ ಜ್ಞಾನವನ್ನು ಮಾತ್ರ ಒದಗಿಸಿಕೊಟ್ಟು ಆ ಮುಖಾಂತರವಾಗಿ ಆಡಳಿತ ನಡೆಸಬಹುದು ಅಂತ ಹೇಳ್ತಾ ಇದ್ರು. ಆದ್ದರಿಂದ ಸ್ವಾಮೀಜಿಯವರು ಅವತ್ತು ಸೂಚಿಸಿದ ಒಂದು ಕಾರ್ಯಕ್ರಮ ಎಷ್ಟು ಅದ್ಭುತವಾದದ್ದು ಅಂತ ನನಗೆ ಅನ್ನಿಸ್ತು ಅಂತ ಹೇಳಿದರೆ, ಪರಿಸರ ಪ್ರಜ್ಞೆಯನ್ನು ಬೆಳೆಸುವುದು, ದುಡಿಮೆಯ ಬಗ್ಗೆ ಗೌರವವನ್ನು ಬೆಳೆಸುವುದು ಮತ್ತು ಸಹಕಾರ ಪ್ರಜ್ಞೆಯನ್ನು ರೂಢಿಸುವುದು. ಉರು ಹಚ್ಚಿ ಅಂಕಗಳನ್ನು ಪಡೆಯೋದಲ್ಲ. ಪರಸ್ಪರ ಗಿಡ ಮರಗಳನ್ನು ಸಾಕಬೇಕಾದ್ರೆ ಮಕ್ಕಳು ಒಬ್ಬರಿಗೊಬ್ಬರಿಗೂ ಒಡನಾಡಬೇಕಾಗುತ್ತೆ, ಸಹಕರಿಸಬೇಕಾಗುತ್ತೆ. ನಾವು ಆಟದಲ್ಲೂ ಸ್ಪರ್ಧೆಯನ್ನೇ ಹೇಳಿರ್ತೀವಿ, ಪರೀಕ್ಷೆಯಲ್ಲೂ ಸ್ಪರ್ಧೆಯನ್ನೇ ಹೇಳ್ತೀವಿ, ಸಹಕಾರವನ್ನು ಎಲ್ಲಿ ಹೇಳ್ತಿದ್ದೀವಿ? ಇತರರನ್ನು ಸೋಲಿಸು, ನೀನು ದೊಡ್ಡವನಾಗಬೇಕು. ಇತರರನ್ನು ಹಿಂದೆ ಬೀಳಿಸು, ನೀನು ಫಸ್ಟ್ ರ್ಯಾಂಕ್ ಬರಬೇಕು. ಈ ಧೋರಣೆಯಿಂದಲೇ ವಿದ್ಯಾವಂತರು ನಮ್ಮ ಸಮಾಜಕ್ಕೆ ಬರ್ತಾ ಇರೋದ್ರಿಂದ
ಅವರು ತೋರಿಸಬೇಕಾದಷ್ಟು ಕಾಳಜಿಯನ್ನು ತೋರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ದರಿಂದ ಸ್ವಾಮೀಜಿಯವರು ಅವತ್ತು ಹೇಳಿದಂತಹ ಸರಳ ಆದರೆ ಪರಮಾದ್ಭುತವಾದ ಯೋಚನೆಯ ಬಗ್ಗೆ ಈಗಲೂ ಕೂಡ ಶಿಕ್ಷಣ ಇಲಾಖೆ, ಸರ್ಕಾರ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಆ ಮುಖಾಂತರವಾಗಿ ನಮ್ಮ ವಿದ್ಯಾರ್ಥಿ ವಲಯಕ್ಕೆ ಒಂದು ಹೊಸ ಚೇತನವನ್ನು ಕೊಡಬೇಕು ಅಂತ ನನಗೆ ಅನಿಸುತ್ತೆ. ಆದ್ದರಿಂದಲೇ ಅವರಿಬ್ಬರು ಈ ನೆಲದಲ್ಲಿ ನಿಂತು ಅವರು ಕೆರೆಯಿಂದ ಕೆರೆಗೆ ಹೋಗಿರುವಂತಹ ಪ್ರಯಾಣವನ್ನು ನೋಡಿದರು. ಒಬ್ಬ ಸ್ವಾಮೀಜಿಯಾದವರು ಅಂಬೇಡ್ಕರ್ ದೃಷ್ಟಿಯಲ್ಲಿ ಹೇಗೆ ಒಬ್ಬ ಸಾಮಾಜಿಕ ಕಾರ್ಯಕರ್ತನ ರೀತಿ ಇರಬೇಕು ಅನ್ನೋದಕ್ಕೆ ಅವರು ಒಂದು ನಿದರ್ಶನವಾಗಿದ್ದಾರೆ. ಅವರಿಬ್ಬರೂ ಕೂಡ ಕೃಷಿಯ ಬಗ್ಗೆ, ಪಶುಪಾಲನೆಯ ಬಗ್ಗೆ, ನೀರಾವರಿಯ ಬಗ್ಗೆ, ರೈತರ ಬಗ್ಗೆ, ಹೊಸ ಬೆಳೆಗಳ ಬಗ್ಗೆ. ಅದಲ್ಲದೆ ಧರ್ಮದ ಕೆಲಸ ಏನು? ಶಿವವನ್ನು ಉಂಟು ಮಾಡುವುದೇ ಧರ್ಮದ ಕೆಲಸ, ಶುಭವನ್ನು ತರುವುದೇ ಧರ್ಮದ ಕೆಲಸ. ಬರೀ ಆಶೀರ್ವಚನ ಮಾಡೋದಲ್ಲ. ಆಶೀರ್ವಚನಗಳಿಂದ ರಾಗಿಯೂ ಬೆಳೆಯೋದಿಲ್ಲ, ತೆಂಗಿನಕಾಯಿಯೂ ಉದುರೋದಿಲ್ಲ. ಬೇಕಾದ ಮಾರ್ಗದರ್ಶನವನ್ನು ಕೊಟ್ಟು, ಬೇಕಾದ ಪ್ರೇರಣೆಯನ್ನು ಕೊಟ್ಟು, ಬೇಕಾದ ಪ್ರೋತ್ಸಾಹವನ್ನು ಕೊಟ್ಟು ಸರಿದಾರಿಯಲ್ಲಿ ನಡೆಯಿರಿ. ಅವರು ದುಶ್ಚಟಗಳನ್ನು ಬಿಡ್ರಿ ಅಂತ ಪಾದಯಾತ್ರೆಯನ್ನು ಮಾಡಿದರು. ಎಷ್ಟು ಜನ ಬಿಟ್ಟರೋ ಬೇರೆ ವಿಷಯ. ಆದರೆ ಸ್ವಾಮೀಜಿ ಒಬ್ಬರಿಗೆ ಇರಬೇಕಾದ ಕಾಳಜಿಯ ದ್ಯೋತಕ ಅದು. ನಾವು ಮಾಡಬೇಕಾಗಿರುವ ಕಾರ್ಯಕ್ಕೆ ಅದು ಮಾರ್ಗದರ್ಶಿ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂಲೇರಿ ಮ್ಯಾಲೆ, ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂಲೇರಿ ಮ್ಯಾಲೆ. ಅಂತಾಗ ಚಂದಾಗ ಮಾಯ್ತಾರ ಮಾಗೆ, ಅಂತಾಗ ಚಂದಾಗ ಮಾಯ್ತಾರ. ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ. ಏಳುಮಲೆಯಲ್ಲಿ ಏನಯ್ಯ ಕೆಂದುಳು, ಏಳುಮಲೆಯಲ್ಲಿ ಏನಯ್ಯ ಕೆಂದುಳು. ನವಿಲಾರಿ ನವಿಲ ಮರಿಯಾರಿ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಮಲ್ಲಿಗೆ 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 ಮಲ್ಲಿಗೆ, ಮಲ್ಲಿಗೆ 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 ಮಲ್ಲಿಗೆ. ಜನಕ ಜನ ಜನಕ ಜನ ಜನಕ ಜನ ಜನಕ ಜನ ಜನಕ ಜನ. ಮಲ್ಲೆ ಹೂವಿನ ಮಂಚ ಮರುಗಾದ ಮೇಲ್ ಹೊತ್ತಿಗೆ, ಮಲ್ಲೆ ಹೂವಿನ ಮಂಚ ಮರುಗಾದ ಮೇಲ್ ಹೊತ್ತಿಗೆ. ತಾವರೆ ಹೂವ ಕಳದಿಂಬು ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಚೆಲ್ಲಿದರು ಮಲ್ಲಿಗೆಯ. ತಾವರೆ ಹೂವಿನ ತಲದಿಂಬು ಮಾದೇವ್ಗೆ, ಅಲ್ಲೊಂದು ಗಳಿಗೆ ಸುಖನಿದ್ದೆ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಅಲ್ಲೊಂದು ಗಳಿಗೆ ಸುಖನಿದ್ದೆ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಚೆಲ್ಲಿದರು ಮಲ್ಲಿಗೆಯ ಬಾಣ ಸೂರ್ಯೇರಿ ಮ್ಯಾಲೆ. ಚೆಲ್ಲಿದರು ಮಲ್ಲಿಗೆಯ, ಚೆಲ್ಲಿದರು ಮಲ್ಲಿಗೆಯ.
ವ್ಯಸನಗ್ರಸ್ತ ಸಮಾಜ ಅಂದರೆ ಯಾರು ಹೇಗೆ ಅರ್ಥ ಮಾಡ್ಕೊಂಡಿದ್ದೀರೋ, ಇವತ್ತು ನಮ್ಮ ಜನರಲ್ಲಿ ಆಲಸ್ಯವೂ ಒಂದು ವ್ಯಸನ, ಸುಳ್ಳು ಹೇಳುವಂಥದ್ದು ವ್ಯಸನ, ಮೋಸ ಮಾಡುವಂಥದ್ದು ವ್ಯಸನ, ಕುಡಿಯುವುದು, ಭ್ರಷ್ಟಾಚಾರ ಮಾಡುವುದು, ಪರಿಸರ ಮಾಲಿನ್ಯ ಮಾಡುವಂಥದ್ದು, ಇವೆಲ್ಲವೂ ಕೂಡ ವ್ಯಸನಗಳೇ. ಎಲ್ಲಿಯವರೆಗೂ ಈ ವ್ಯಸನಗಳಿಂದ ವ್ಯಕ್ತಿ ಮುಕ್ತನಾಗೋದಿಲ್ವೋ ಅಲ್ಲಿಯವರೆಗೂ ಅವನು ಶಕ್ತಿವಂತನಾಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಸವಣ್ಣವ್ರು ಹೇಳೋದು ಲಿಂಗ ವ್ಯಸನ ಜಂಗಮ ಪ್ರೇಮ. ನೋಡಿ, ಒಂದು ಕಡೆ ದುರ್ವ್ಯಸನ ದುರಾಚಾರ್ಯ, ಮತ್ತೊಂದು ಕಡೆ ಲಿಂಗ ವ್ಯಸನ ಜಂಗಮ ಪ್ರೇಮ. ಲಿಂಗ ವ್ಯಸನ ಅಂದ್ರೇನು? ಗುಡಿಗೆ ಹೋಗಿ ಎಡೆ ಹಿಡಿದು ದೇವ್ರಿಗೆ ಕಾಯಿ ಹೊಡೆದು ಅಡ್ಡು ಬಿದ್ದು ಬರೋದಲ್ಲ. ಈ ದೇಹವೇ ದೇವಾಲಯ ಅಂತ ಭಾವಿಸ್ಕೊಂಡು, ಜೀವನೇ ಶಿವ ಅಂತ ತಿಳ್ಕೊಂಡು ನನ್ನನ್ನು ನಾನು ಶುಚಿ ಮಾಡಿಕೊಳ್ಳುವಂಥದ್ದು, ಅಂಗದ ಮೇಲೆ ಲಿಂಗವನ್ನು ಧರಿಸುವಂಥದ್ದು. ಇದನ್ನು ನಾವು ಮಾಡೋದ್ರ ಮೂಲಕ ದುರ್ವ್ಯಸನದಿಂದ ದೂರ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ದುರಾಚಾರಗಳಿಂದ ಮುಕ್ತರಾಗಲಿಕ್ಕೆ ಜಂಗಮ ಪ್ರೇಮ ಅಂತ ಹೇಳ್ತಾರೆ. ಜಂಗಮ ಪ್ರೇಮ ಅಂದರೆ ನಮ್ಮಂಥ ಕಾವಿ ತೊಟ್ಟವರ ಪ್ರೀತಿಯನ್ನು ಬೆಳೆಸೋದಲ್ಲ. ಯಾರು ಅರಿವು ಆಚಾರವನ್ನು ಹೊಂದಿದ್ದಾರೋ, ಶರಣ ಮಾರ್ಗದಲ್ಲಿ ಸಾಕ್ತಾರೋ ಅಂಥವರ ಒಡನಾಟವನ್ನು ಹೆಚ್ಚು ಹೆಚ್ಚು ಮಾಡಿಕೊಳ್ಳುವಂಥದ್ದು. ಆಗ ಈ ದುರ್ವ್ಯಸನ ದುರಾಚಾರದಿಂದ ವ್ಯಕ್ತಿ ಮುಕ್ತನಾಗಲಿಕ್ಕೆ ಸಾಧ್ಯ. ಒಮ್ಮೆ ಮಹಾರಾಜ ಒಬ್ಬ ಮಂತ್ರಿಯನ್ನು ಪರೀಕ್ಷೆ ಮಾಡಲಿಕ್ಕಾಗಿ, ಅವನೊಂದು ಸವಾಲನ್ನು ಹಾಕಲಿಕ್ಕಾಗಿ ಕೇಳ್ತಾನೆ, ಈ ಇಡೀ ವಿಶ್ವದಲ್ಲಿ ಹೆಚ್ಚು ಮೌಲ್ಯಯುತವಾದಂಥದ್ದು, ಬೆಲೆಯುಳ್ಳದ್ದು ಯಾವುದು, ಶ್ರೇಷ್ಠವಾದದ್ದು ಯಾವುದು? ಅದಕ್ಕೆ ಮಂತ್ರಿ ಹೇಳಿದ, ಸ್ವಾಮಿ, ಒಂದು 3 ದಿನ ಕಾಲ ಕೊಡಿ, 4ನೇ ದಿನಕ್ಕೆ ಬಂದು ಹೇಳ್ತೇನೆ. 3 ದಿನ ಕಳೀತು, 4ನೇ ದಿನ ಬಂತು. ಇಲ್ಲಿ ಹೇಗೆ ಸಮಾವೇಶಗೊಂಡಿದ್ದೀರ ನೀವು, ಹಾಗೆ ಬಹಳ ಜನ ಸೇರಿಕೊಂಡ್ರು. ಏನು ಮಹತ್ವದ ಸಂಗತಿಯನ್ನು ಹೇಳ್ತಾರೋ. ಮಂತ್ರಿ ಒಂದು ದೊಡ್ಡ ಪಟವನ್ನು ತಂದಿದ್ದ, ಅದರ ಸುರುಳಿಯನ್ನು ಬಿಚ್ತಾ ಹೋದ. ಅಲ್ಲಿ ಕಂಡದ್ದೇನು? ಮನುಷ್ಯನ ನಾಲಿಗೆ. ಇದೇ ಜಗತ್ತಿನಲ್ಲಿ ಹೆಚ್ಚು ಮೌಲ್ಯಯುತವಾದದ್ದು ಅಂತ ಹೇಳ್ತಾರೆ. ರಾಜನಿಗೆ ಆಶ್ಚರ್ಯ ಆಗುತ್ತೆ, ಜನರಿಗೂ ಆಶ್ಚರ್ಯ. ನಾಲಿಗೆಗೆ ಏನು ಬೆಲೆಯಪ್ಪ? ಮುತ್ತು ರತ್ನ ವಜ್ರ ವೈಡೂರ್ಯ ಇನ್ನೇನೇನೋ ಹೇಳ್ಬೋದಾಗಿತ್ತು, ಸಿಂಹಾಸನ, ಅದನ್ನು ಬಿಟ್ಕೊಂಡು ನಾಲಿಗೆ ಅಂತ ಹೇಳ್ತಾನಲ್ಲ, ಯಾಕೆ ಅಂತ ಕೇಳಿದಾಗ, ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು. ನಾಲಿಗೆ ಮಂತ್ರಗಳನ್ನು ಪಠಿಸುತ್ತೆ. ನಾಲಿಗೆಯ ಮೂಲಕವೇ ಮತ್ತೊಬ್ಬರ ಮನಸ್ಸಿನಲ್ಲಿರುವಂಥ ದುರ್ಭಾವನೆಗಳನ್ನು ಕಿತ್ತಾಕಿ ಸದ್ಭಾವನೆಗಳನ್ನು ಬೆಳೆಸಲಿಕ್ಕೆ ಸಾಧ್ಯ. ಒಳ್ಳೆಯ ನುಡಿಗಳನ್ನು ಆಡುವಂಥದ್ದು ಕೂಡ ನಾಲಿಗೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು ಅಂತ ಬಸವಣ್ಣ ಹೇಳಿದ್ರಲ್ಲ. ಆ ಎಲ್ಲ ನುಡಿಗಳಿಗೆ ಸಹಕಾರಿಯಾಗುವಂಥದ್ದು ನಾಲಿಗೆ. ಹಾಗಾಗಿ ಒಳ್ಳೊಳ್ಳೆಯ ರುಚಿಯನ್ನು ಅನುಭವಿಸುವಂಥದ್ದು ನಾಲಿಗೆ. ಆದ್ದರಿಂದ ಜಗತ್ತಿನಲ್ಲಿ ಬಹಳ ಶ್ರೇಷ್ಠವಾದದ್ದು ನಾಲಿಗೆ ಅಂತ ಹೇಳಿದೆ. ಸರಿ ಅಂತ ಅವ್ರಿಗೂ ಒಪ್ಪಿಗೆ ಆಯಿತು. ಇನ್ನೊಂದು ಸತ್ವ ಪರೀಕ್ಷೆಯನ್ನು ಮಾಡಬೇಕು ಅಂತ ಆಯಿತು. ಈ ಜಗತ್ತಿನಲ್ಲಿ ಅತ್ಯಂತ ಕನಿಷ್ಠವಾದದ್ದು ಯಾವುದು? ಮತ್ತೆ ಮಂತ್ರಿ ಹೇಳಿದ, 3 ದಿನ ಕಾಲ ಬೇಕು. ಕೊಟ್ಟರು. 4ನೇ ದಿನ ಮತ್ತೆ ಹೀಗೆ ಜನ ಸೇರಿಕೊಂಡ್ರು. ಇವನು ಮತ್ತೊಂದು ಸುಳ್ಳಿಸುತ್ತಿದ್ದಂಥ ಪಟವನ್ನು ತಂದ, ಅದನ್ನು ಬಿಚ್ಚಿದ. ಆಶ್ಚರ್ಯ ಅಂದರೆ ಅಲ್ಲಿರೋದು ಅದೇ ನಾಲಿಗೆ.
ಅಲ್ಲಪ್ಪ ಮೊನ್ನೆ ಶ್ರೇಷ್ಠವಾದದ್ದು ಯಾವುದು ಅಂದಾಗ ಈ ನಾಲಿಗೆ ತೋರಿಸ್ತಿ, ಕನಿಷ್ಠವಾದದ್ದು ಅಂತಂದರೆ ಇದೇ ನಾಲಿಗೆ ತೋರಿಸ್ತೀಯಲ್ಲ. ಆಗ ಆತ ಮಂತ್ರಿ ಹೇಳಿದಂತೆ, ನಾಲಿಗೆಯಷ್ಟು ನೀಚ ಬುದ್ಧಿ ಇನ್ನೊಂದಕ್ಕಿಲ್ಲ. ಹಾಗಾಗಿನೇ ದಾಸರು ಹೇಳಿದ್ದು, ನಾಲಿಗೆ ನಿನ್ನ ನೀಚ ಗುಣವ ಬಿಡು ಅಂತ ಹೇಳಿ. ಯಾರನ್ನಾದರೂ ರೇಗಿಸ್ಬೇಕು ಅಂತಂದರೆ ಏನು ಬಳಕೆ ಮಾಡಬೇಕು? ನಾಲಿಗೆಯನ್ನೇ ಬಳಕೆ ಮಾಡಬೇಕು. ಒಬ್ಬರ ಹತ್ರ ಜಗಳ ಮಾಡಬೇಕು ಅಂತಂದು ನಾಲಿಗೆಯನ್ನೇ ಬಳಕೆ ಮಾಡ್ಕೊಳ್ಬೇಕು. ವ್ಯಕ್ತಿಗಳನ್ನು ವಿರಸವನ್ನು ಹುಟ್ಟಿಸ್ಬೇಕು ಅಂತಂದರೆ ನಾಲಿಗೆಯೇ ಕಾರಣ. ಆ ನಾಲಿಗೆ ಅನ್ನುವಂಥದ್ದು ಏನೆಲ್ಲ ಅನಾಹುತಗಳನ್ನು ಕೂಡ ಮಾಡುವ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ತಾನು ಸುರಕ್ಷಿತವಾಗಿ ಹಲ್ಲುಗಳನ್ನು ಬೇಕಾದರೂ ಉದುರಿಸೋವಂಥ ಪ್ರಯತ್ನವನ್ನು ನಾಲಿಗೆ ಮಾಡುತ್ತೆ. ನೀವೆಲ್ಲೆಲ್ಲೋ ನಿಂತ್ಕೊಂಡು ಒಂದಿಷ್ಟು ಆಡಬಾರ್ದು ಮಾತುಗಳನ್ನು ಆಡಿದರೆ, ಆಡೋದು ಯಾವುದು? ನಾಲಿಗೆ. ಆಡೇನೋ ಅದು ಒಳಗೆ ಸೇರ್ಕೊಂಡ್ಬಿಡುತ್ತೆ. ಆದರೆ ಮಾತಾಡಿಸ್ಕೊಂಡವರು 4 ತೀಡ್ತಾರೆ. ತೀಡಿದಾಗ ಮುರಿಯೋದು ಹಲ್ಲು ಯಾರ್ದು? ನಾಲಿಗೆದಲ್ಲ, ಹಲ್ಲಿಂದು. ಅದು ಹೇಳುತ್ತಂತೆ, 32 ಜನರ ಮಧ್ಯೆ ಇದ್ದು ನಾನು ಹೇಗೆ ಅವ್ರು 32 ಜನರನ್ನು ಬಲಿ ಹಾಕಿದೆ ನೋಡುವ. ಅಂದರೆ ಮನುಷ್ಯನ ಒಳಿತಿಗೂ ಕಾರಣ ನಾಲಿಗೆ, ಕೆಡಿಕಿಗೂ ಕಾರಣ ನಾಲಿಗೆ. ಹಾಗಾಗಿಯೇ ಶರಣರು ಹೇಳಿದ್ದು, ಒಳ್ಳೆಯ ಮಾತುಗಳನ್ನು ಆಡಿ ಆ ಮಾತುಗಳ ಮೂಲಕ ಮನುಷ್ಯ ಭ್ರಮಾತ್ಮಕ ಲೋಕದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಇವತ್ತು ಬಹಳ ಭ್ರಮೆಯಲ್ಲಿ ಬದುಕ್ತಾ ಇದ್ದೇವೆ, ಏನೇನೋ ಭ್ರಮೆಗಳು. ಆದರೆ ಒಂದು ಸಾರಿ ಆ ಭ್ರಮೆ ಹರಿದು ಹೋಯಿತು ಅಂತಂದರೆ ನಾಯಿಯ ಪಾಲು ಆಗುವಂಥ ಸ್ಥಿತಿ ನಮಗೆ ಬರುತ್ತೆ. ಇದನ್ನು ಯಾಕೆ ನಾವು ಹೇಳ್ತೀವಿ ಅಂತಂದರೆ, ಶರಣರು ಹೇಳೋವಂಥದ್ದು, ನೀನು ಏನಾದರೂ ಪಾಪ ಕಾರ್ಯ ಮಾಡಿರಪ್ಪ, ಆದರೂ ಮನಸ್ಸಿನಲ್ಲಿ ಸ್ವಲ್ಪ ಸಚ್ಚಿಂತನೆಯನ್ನು ಮಾಡು. ಬಸವಣ್ಣವರ ವಚನ ಅನೇಕರಿಗೆ ಗೊತ್ತು. ಎಲವೋ ಎಲವೋ ಪಾಪಕರ್ಮವೋ ಮಾಡಿದವನೇ, ಎಲವೋ ಎಲವೋ ಬ್ರಹ್ಮಹತ್ಯೆಯ ಮಾಡಿದವನೇ, ಒಮ್ಮೆ ಶರಣೆಯನ್ನೆಲವೋ ಅಂತ ಹೇಳ್ತಾರೆ. ನೀನು ಏನಾದರೂ ಕೆಟ್ಟ ಕೆಲಸ ಮಾಡಿರಪ್ಪ, ಕೊಲೆನೇ ಮಾಡಿರು, ಆದರೆ ಒಂದು ಸಾರಿ ಹೃದಯಾರೆ ಮನಸ್ಸಿನಿಂದ ಪಶ್ಚಾತ್ತಾಪದ ಉರಿಯಲ್ಲಿ ಬೆಂದು ಬಿಟ್ಟರೆ, ಶರಣಾಗತಿಯನ್ನು ತೋರಿಸಿಕೊಟ್ರೆ ಆ ವ್ಯಕ್ತಿ ಶ್ರೇಷ್ಠ ವ್ಯಕ್ತಿ ಆಗ್ತಾನೆ. ಇಲ್ಲಿ ಬೇಕಾಗಿರುವಂಥದ್ದು ಬೀಗುವ ಗುಣ ಅಲ್ಲ, ಬಾಗುವ ಗುಣ. ನಿಮಗೆ ಗೊತ್ತು, ಬೀಗಿದ್ದು ಬೇಗ ಹಾಳಾಗುತ್ತೆ, ಬಾಗಿದ್ದು ಹೆಚ್ಚು ಕಾಲ ಬಾಳುತ್ತೆ. ದೊಡ್ಡ ಬಿರುಗಾಳಿ ಬಂದಾಗ ಎತ್ತರದಲ್ಲಿರುವಂಥ ಮರಗಳು ಬೇಗ ನೆಲಕ್ಕೆ ಉರುಳ್ತವೆ. ಆದರೆ ಒಂದು ಹುಲ್ಲು ಕಡ್ಡಿ ಎಷ್ಟೇ ಗಾಳಿ ಬಂದರೂ ಆವಾಗ ಬಾಗುತ್ತೆ, ಮತ್ತೆ ಸೆಟೆದು ನಿಲ್ಲುತ್ತೆ. ನಮಗೆ ಬಹಳ ಮೆಚ್ಚುಗೆಯ ವಚನ ಶಿವಯೋಗಿ ಸಿದ್ದರಾಮೇಶ್ವರರು. ಅವರು ಒಂದು ಕಡೆ ಹೇಳ್ತಾರೆ, ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯ ಮುಳುಗಿದಡಿಯೇನು. ಈ ಮಾತುಗಳನ್ನು ನೀವು ಮತ್ತೆ ಮತ್ತೆ ಮೆಲಕ್ಕೆ ಹಾಕಬೇಕು. ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯ ಮುಳುಗಿದಡೇನು. ಚಂದ್ರನು ಗಂಗೆಯ ತಡಿಯಲಿದ್ದರೇನು, ಕಳಂಕ ಬಿಡದಾಯಿತ್ತು. ಅದು ಕಾರಣ ಮನವ ನೋಯಿಸದವನೇ, ಒಬ್ಬರ ಮನವ ಘಾತ ಮಾಡದವನೇ ಪರಮ ಪಾವನ ನೋಡ ಅನ್ನೋ ಮಾತುಗಳನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ಯಾರ ಮನಸ್ಸಿಗೂ ನೋವಾಗದ ಹಾಗೆ ನಮ್ಮ ಬದುಕನ್ನು ಇನ್ನಷ್ಟು ಪವಿತ್ರವಾಗಿಸಿಕೊಳ್ಳುವಂಥ ಪ್ರಯತ್ನ ಮಾಡಿದರೆ ಬಹುಶಃ ನಾವು ಜೀವನದಲ್ಲಿ ನಿಜವಾದ ನೆಮ್ಮದಿಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಇಂದಿನ ಸಮಾರಂಭದಲ್ಲಿ ವಿಶೇಷವಾಗಿ 3 ವೈದ್ಯರು, ಅದರಲ್ಲೂ ಕಣ್ಣಿನ ತಜ್ಞರು ಈ ಸಭೆಯನ್ನು ಕುರಿತು ಕಣ್ಣಿನ ದೃಷ್ಟಿ ದೋಷಕ್ಕೆ ಸಂಬಂಧಪಟ್ಟ ಹಾಗೆ, ರೋಗಗಳಿಗೆ ಸಂಬಂಧಪಟ್ಟ ಹಾಗೆ ಅವರು ನಿಮಗೆ ವಿವರಣೆಯನ್ನು ನೀಡಿದರು. ಆ ಸಂದರ್ಭದಲ್ಲಿ ನಮ್ಮ ಮನಸ್ಸಿನಲ್ಲಿ ಸುಳಿದಾಡದಂತಹ ವಿಚಾರಗಳು ಅಂದರೆ, ಅವರು ಕಂಡದ್ದು ದೃಷ್ಟಿದೋಷ, ಅದು ಭೌತಿಕ ಕಣ್ಣಿನ ದೋಷ.
ವಯೋಮಾನಕ್ಕೆ ಅನುಗುಣವಾಗಿ ಅಥವಾ ಇನ್ಯಾವುದೋ ಪ್ರಾಕೃತಿಕ ಕಾರಣಕ್ಕಾಗಿ ಕಣ್ಣಿನಲ್ಲಿ ದೋಷ ಉಂಟಾಗಿ ಸರಿಯಾಗಿ ಕಾಣದೆ ಇರೋ ಸಾಧ್ಯತೆಗಳಿವೆ. ಇದು ಭೌತಿಕ ಕಣ್ಣಿನ ದೃಷ್ಟಿ ದೋಷ. ಆದರೆ ಕಣ್ಣಿದ್ದೂ ಸಹ, ಎಲ್ಲ ಚೆನ್ನಾಗಿದ್ದೂ ಸಹ ಎಲ್ಲರೂ ಸಹ ಸರಿಯಾಗಿ ನೋಡಲಿಕ್ಕೆ ನೋಡ್ತಾರೆ, ಸರಿಯಾಗಿ ಅವ್ರಿಗೆ ಕಾಣಿಸುತ್ತೆ ಅಂತ ನಂಬೋದು ನಮಗೆ ಕಷ್ಟ. ಕಣ್ಣಿದ್ದವರೆಲ್ಲರೂ ಸರಿಯಾಗಿ ನೋಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಿಮ್ಮ ನಿಮ್ಮ ಸಂಸ್ಕಾರಕ್ಕೆ ಅನುಗುಣವಾಗಿ, ನಿಮ್ಮ ನಿಮ್ಮ ದುರ್ವ್ಯಸನಗಳಿಗೆ ಅನುಗುಣವಾಗಿ, ನಿಮ್ಮ ನಿಮ್ಮ ಮನೋಧರ್ಮಕ್ಕೆ ಅನುಗುಣವಾಗಿ ನೀವು ನೋಡುವ ಪ್ರವೃತ್ತಿ ಮನುಷ್ಯನಿಗಿರುತ್ತೆ. ನೀವೆಲ್ಲರೂ ಸಹ ಕಣ್ಣು ನಮಗಿರಬೇಕು, ನೋಡಬೇಕು ಅಂತ ಬಯಸಿದರೆ ಬಸವಣ್ಣನವರು ಬಯಸಿದ್ದೇನು ಗೊತ್ತೇನು? ಅವರ ವಚನದಲ್ಲಿ, ಅತ್ತಲಿತ್ತ ಹೋಗದಂತೆ ಹೆಳಮನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ಬಸವಣ್ಣನವರು ಕುರುಡರಾಗಬೇಕು ಅಂತ ಬಯಸಿದ್ದು ಈ ಭೌತಿಕ ಕಣ್ಣಿನ ಕುರುಡುತನದಿಂದ ಅಲ್ಲ. ಅವರು ಬಯಸಿದ್ದು ಏನನ್ನು ನೋಡಬೇಕೋ ಅದನ್ನು ನೋಡದೆ ಕೆಟ್ಟತನದಿಂದ ನೋಡುವ ಹವ್ಯಾಸದಿಂದ ತನ್ನನ್ನು ರಕ್ಷಣೆ ಮಾಡಿಕೊಳ್ಳೋ ದೃಷ್ಟಿಯಿಂದ ಅವರು ಅಂಧಕನ ಮಾಡಯ್ಯ ತಂದೆ ಅಂತ ಹೇಳಿದರು. ಅವರು ಕುರುಡರಾಗ ಬಯಸಿದ್ದು ಕೆಟ್ಟದ್ದನ್ನು ನೋಡದಂತಹ ಕುರುಡರಾಗಕ್ಕೆ ಬಯಸಿದರು, ಕೆಟ್ಟದ್ದನ್ನು ಕೇಳದಂತಹ ಕಿವುಡರಾಗಕ್ಕೆ ಬಯಸಿದರು, ಆ ಸಲ್ಲದ ದಾರಿಯಲ್ಲಿ ಹೋಗದಂಥ ಹೇಳೋರಾಗ ಬಯಸಿದರು. ಬಸವಣ್ಣನವರ ವಚನವೇ, ವಚನದ ಮೂರ್ತ ಸ್ವರೂಪನೇ ಗಾಂಧೀಜಿಯವರ ಹತ್ರ ಇದ್ದಂಥ ಕೋತಿಗಳ ವಿಗ್ರಹ ಅಂತ ಅನಿಸುತ್ತೆ. ಗಾಂಧೀಜಿಗೆ ಬಸವಣ್ಣನವರ ವಿಚಾರಧಾರೆ ಆರಂಭದಿಂದಲೂ ಅವರಿಗೇನಾದರೂ ತಿಳಿದಿದ್ದರೆ ಎಂದೋ ಬಸವಣ್ಣನವರ ಸಾಹಿತ್ಯ ಪ್ರಪಂಚದಾದ್ಯಂತ ಹೋಗ್ತಾ ಇತ್ತು ಅಂತ ಅನಿಸುತ್ತೆ. ಈ ಭೂಮಿಯ ಮೇಲೆ ಬದುಕಿರುವಷ್ಟು ಕಾಲ ನೀವು ನೋಡೋದಂದರೆ ಬರೀ ಕಣ್ಣಿನ ನೋಡೋದಷ್ಟೇ ಅಲ್ಲ, ಬಾಹ್ಯ ಪ್ರಪಂಚವನ್ನಷ್ಟೇ ಅಲ್ಲ, ನಿಮ್ಮ ಅಂತರಂಗವನ್ನು ಸಹ ಒಳಹೊಕ್ಕು ನೋಡ್ಕೋಬೇಕು. ನಾವು ಬೆಳಗ್ಗೆ ಕಳೆದ 4-5 ದಿನಗಳಿಂದಲೂ ಏನು ಕೆರೆಯಿಂದ ಕೆರೆಗೆ ಯಾತ್ರೆಯನ್ನು ಮಾಡ್ತಾ ಬಂದಿದ್ದೇವೆ. ಅದೊಂದು ವಿಶೇಷತೆ. ತರಳು ಹುಣ್ಣಿಮೆ ಸಂದರ್ಭದಲ್ಲಿ ಭಾಳ ವಿಶೇಷವಾದ ಅನುಭವ ನಮಗುಂಟಾಯಿತು. ಹಳ್ಳಿಯ ಜನರಿಗೆ ಎಂತಹ ಒಂದು ಸಂತೃಪ್ತಿ ಇದೆ ಈ ಚನ್ನಗಿರಿಯಲ್ಲಿ, ಭಾಳ ತೃಪ್ತಿ ಇದೆ. ಆ ಹೆಣ್ಣು ಮಕ್ಕಳು ಎಷ್ಟು ಖುಷಿಯಿಂದ ಆ ಊರಿಗೆ ಪಾದಯಾತ್ರೆ ಹೋದಾಗ ರಸ್ತೆ ಬೀದಿಗಳನ್ನೆಲ್ಲ ಶೃಂಗಾರ ಮಾಡಿ, ತಳಿರು ತೋರಣ ಕಟ್ಟಿ, ಆ ಕೆರೆಯಲ್ಲಿ ಬಂದು ಬಾಗಿನ ಅರ್ಪಣೆ ಮಾಡಿದ್ದು, ಕೆರೆ ಏರಿ ಮೇಲೆ ನಡೆದದ್ದು, ಏನು ಅದ್ಭುತವಾದಂಥ ಒಂದು ಅನುಭವ ಅದು. ಇದಕ್ಕೆಲ್ಲ ಕಾರಣರು ನಾವು ಯಾವುದೇ ಒಬ್ಬರ ಹೆಸರನ್ನು ಹೇಳೋದಕ್ಕೆ ಹೋದರೆ ಒಬ್ಬರಿಂದ ಆಗಿರೋ ಕೆಲಸ ಅಲ್ಲ ಇದು. ಈಗ ನಾವು ಮೊನ್ನೆ ತಾನೇ ಉದಾಹರಣೆ ಕೊಟ್ವಿ ಅಂತ ಕಾಣುತ್ತೆ. ಜೇನುತುಪ್ಪ ಯಾರಿಂದ ಆಗುತ್ತೆ? ಜೇನು ಗೂಡಿನಲ್ಲಿರ್ತಕ್ಕಂಥ ರಾಣಿ ಜೇನಿಂದ ಆಗಿರುತ್ತಾ? ಒಂದು ರಾಣಿ ಜೇನಿಂದ ಇಲ್ಲ. ಎಷ್ಟು ಸಹಸ್ರ ಸಂಖ್ಯೆಯಲ್ಲಿ ಆ ಜೇನುನೊಣಗಳಿರ್ತವೆ, ಅವೆಲ್ಲ ಸೇರಿ ಜೇನುತುಪ್ಪವನ್ನು ಅವು ನಿರ್ಮಾಣ ಮಾಡ್ತವೆ. ಹಾಗೆ ಸುಮಾರು 10 ವರ್ಷಗಳ ಹೋರಾಟದಲ್ಲಿ, 10ಕ್ಕೂ ಜಾಸ್ತಿ 20 ವರ್ಷಗಳ ಹೋರಾಟದಲ್ಲಿ ಅದು ಯಾರ್ಯಾರ ಪಾತ್ರ ಹೇಗಿದೆಯೋ ಎಲ್ಲರೂ ಸಹ ಈ ಒಂದು ಯೋಜನೆ ಕಾರ್ಯರೂಪಕ್ಕೆ ಬರಬೇಕು ಅಂತ ಎಲ್ಲರೂ ಕೈ ಜೋಡಿಸಿದರು. ಅದರಲ್ಲಿ ಹೋರಾಟ ಮಾಡೋ ಸಂದರ್ಭದಲ್ಲಿ ಮನಗಂಡದ್ದೇನು ಅಂದರೆ, ಎಲ್ಲ ಅಧಿಕಾರಿಗಳು ನಮ್ಮ ರಾಜ್ಯದ ಯಾವುದೇ ಏತ ನೀರಾವರಿ ಯೋಜನೆ ಯಶಸ್ವಿಯಾಗಿಲ್ಲ ಅನ್ನುವ ವಾದವನ್ನು ಅವರು ಬೆಂಗಳೂರಿನ ನಮ್ಮ ತರಳಬಾಳು ಕೇಂದ್ರದಲ್ಲಿ ಸಭೆ ಕರೆದಾಗಲೆಲ್ಲ ಈ ವಾದ ಮಂಡಿಸೋರು. ಎಲ್ಲೂ ಯಶಸ್ವಿ ಆಗಿಲ್ಲ, ಆದ್ದರಿಂದ ಇದು ಯಶಸ್ವಿ ಆಗಲ್ಲ ಅಂತ. ಇದು ಸರಿಯಾದ ಧೋರಣೆ ಅಲ್ಲ.
ಸಾಮಾನ್ಯ ಜನರು ನಿಮಗೆ ನಿಮ್ಮೂರಾಗ ಯಾಕಪ್ಪ ಇವತ್ತು ನಲ್ಯಾಗ ನೀರಿಲ್ಲ ಅಂದರೆ ಏನು ಹೇಳ್ತೀರಿ ನೀವು? ನಿನ್ನೆ ಬಂದದ್ದಿಲ್ಲರಿ ಅದಕ್ಕಿಲ್ಲ. ನಿನ್ನೆ ಯಾಕಪ್ಪ ನೀರಿದ್ದಿಲ್ಲ ನಲ್ಯಾಗೆ? ಮೊನ್ನೆ ಬಂದದ್ದಿಲ್ಲರಿ ಅದಿಲ್ಲ. ಮೊನ್ನೆ ಯಾಕೆ ಬರಲಿಲ್ಲ? ಆಚೆ ಮೊನ್ನೆ ಬಂದಿದ್ದಿಲ್ಲ ಅದಿಲ್ಲ. ಯಾರಾದರೂ ಒಳ ಹೋಗಿ ನೋಡ್ತಾರೆ ಇದಕ್ಕೆ ನಿಜವಾದ ಕಾರಣ ಅಂತ. ನಿಜವಾದ ಕಾರಣ ಅಂತಂದರೆ ಇಂತಹ ಯೋಜನೆ ಎಲ್ಲೆಲ್ಲಿ ನೀವು ಅಳವಡಿಸಿದಿರೋ ಯೋಜನೆಗೆ ಬೇಕಾದ ಹಣವನ್ನು ಸರ್ಕಾರ ಮಂಜೂರು ಮಾಡಿ ಯೋಜನೆಯನ್ನು ಅಣಿಗೊಳಿಸಿದೆ. ಆದರೆ ಅದನ್ನು ಮುಂದುವರಿಸ್ಕೊಂಡು ಹೋಗೋ ಭಾಗ ಇದೆಯಲ್ಲ, ಅದನ್ನು ಜನರಿಗೆ ರೈತರಿಗೆ ಬಿಟ್ಬಿಟ್ಟಿದ್ದೀರಿ. ನೀವೇ ಕರೆಂಟ್ ಬಿಲ್ ಕಟ್ಕೋಬೇಕು, ನೀವೇ ಇದನ್ನು ಮೇಂಟೆನೆನ್ಸ್ ಮಾಡಬೇಕು ಅಂತ ಒಪ್ಪಂದ ಈ ಉಬ್ರಾಣಿ ಏತ ನೀರಾವರಿ ಯೋಜನೆಯಲ್ಲೂ ಸಹ ಅಂಥ ಒಪ್ಪಂದ ಆಗಿತ್ತು. ಆದರೆ ನಮಗನ್ನಿಸ್ತು ಈ ಯೋಜನೆ ಬೇರೆ ಯೋಜನೆಗಳಾಗಿ ಇದೂ ವಿಫಲವಾಗುತ್ತೆ. ಕರೆಂಟ್ ಬಿಲ್ಲನ್ನು ಕಟ್ತಕ್ಕಂಥ ಹೊಣೆಗಾರಿಕೆನ ರೈತರಿಗೆ ಕೊಟ್ಟರೆ ವರ್ಷಕ್ಕೆ ಎಷ್ಟು? 7 ಕೋಟಿ ರೂಪಾಯಿ ರೈತರು ಕಟ್ತಾರೇನು? ಆಗುತ್ತೇನು? ಆಗೋಲ್ಲ. ಉಬ್ರಾಣಿ ಅಮೃತಾಪುರ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಪಕ್ಷದ ಸರ್ಕಾರಗಳ ಎಲ್ಲ ರಾಜಕೀಯ ಧುರೀಣರ ಒಂದು ಕಾಣಿಕೆ ಇದರಲ್ಲಿದೆ, ಸಹಕಾರ ಇದರಲ್ಲಿದೆ. ಅದೇನು ಕಾರಣ ಹಾಗಾಯಿತು? ಸಾಮಾನ್ಯ ನೀವು ತಿಳ್ಕೊಂಡಿರೋದು ಸಿರಿಗೆರೆ ಗುರುಗಳಿಂದ ಆಯಿತು ಅಂತ. ನಾವು ಹಾಗೆ ತಿಳ್ಕೊಂಡ್ರೆ ಅದು ಅಹಂಕಾರ ಆಗುತ್ತೆ. ನಾವು ಹಂಗೆ ಹೇಳೋಕ್ಕೆ ಇಷ್ಟಪಡಲ್ಲ. ಹೌದು, ಸಿರಿಗೆರೆ ಗುರುಗಳಿಂದ ಆಯಿತು ಅಂತ ನೀವೇನು ಹೇಳ್ತೀರಿ, ಅದರ ವ್ಯಾಖ್ಯಾನ ಮಾಡ್ತಾ ಹೋದರೆ ಯಾರಿಂದ ಆಯಿತು ಅಂದರೆ ಈ ಗುರುಗಳ ಹಿಂದೆ ಈ ಜನಸಮುದಾಯ ಇದೆ, ಇವರೇನಾದರೂ ಸ್ವಲ್ಪ ಬೇಸರ ವ್ಯಕ್ತಪಡಿಸ್ಕೊಂಡ್ರೆ ನಮ್ಮನ್ನು ಬಲಿ ಹಾಕ್ತಾರೆ ಈ ಜನ ಅಂತ ಗೊತ್ತು. ಅದಕ್ಕೆ ನಿಮ್ಮ ಶಕ್ತಿ, ಜನಶಕ್ತಿ ಇದೆಯಲ್ಲ, ಅದಕ್ಕೆ ಮನ್ನಣೆ ಕೊಟ್ಟು ನಮ್ಮ ಎಲ್ಲ ರಾಜಕೀಯ ಧುರೀಣರು ಮಾಡಿದರು ಅಂತ ಹೇಳೋಕ್ಕೆ ಇಷ್ಟಪಡ್ತೇವೆ. ಈ ಸಂಭ್ರಮ, ಈ ಖುಷಿ ಇವತ್ತೇನು ಉಬ್ರಾಣಿ ಏತ ನೀರಾವರಿ ಯೋಜನೆಯಲ್ಲಿದೆ, ಇದು ಇಡೀ ನಾಡಿಗಾಗಬೇಕು, ಇಡೀ ದೇಶಕ್ಕಾಗಬೇಕು. ಇದು ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ, ಪ್ರತಿಯೊಂದು ತಾಲೂಕಿನಲ್ಲೂ ಸಹ ಇಂಥ ಯೋಜನೆಗಳನ್ನು ಮಾಡಿ ನೀವು ಕೆರೆಯನ್ನು ತುಂಬಿಸಿದರೆ ಖಂಡಿತವಾಗಿಯೂ ರೈತರು ಬಹಳ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯವಾಗುತ್ತೆ. ರೈತರು ನೆಮ್ಮದಿಯಿಂದ ಬದುಕಿದ್ರು ಅಂದರೆ ನೀವು ರಾಜ್ಯಭಾರವನ್ನು ಬಹಳ ನೆಮ್ಮದಿಯಿಂದ ರಾಜ್ಯಭಾರ ಮಾಡ್ಬೋದು. ಹೌದಾ? ರೈತರೇನಾದರೂ ಸಮಸ್ಯೆಗೆ ಒಳಗಾದರು ಅಂದರೆ ನಿಮ್ಮ ಕುರ್ಸಿಗೇ ಅದು ಬರುತ್ತೆ. ಅದು ಹಾಗಾಗಿ ರೈತರ ಸಮಸ್ಯೆಗಳನ್ನು ನೀವು ನಿವಾರಿಸುವಲ್ಲಿ ಇಂಥ ಯೋಜನೆಗಳನ್ನು ನೀವು ರೂಪಿಸಬೇಕು. ಆಗ ನಿಮ್ಮ ಸರ್ಕಾರದ ಎಷ್ಟು ಸಾಲ ಇದೆ ಹೇಳಿ, ನೀವು ಸಾಲ ಮನ್ನಾ ಮಾಡೋ ಅವಶ್ಯಕತೆ ಇಲ್ಲ. ರೈತರಿಗೆ ನೀವು ನೀರನ್ನು ಮತ್ತು ವಿದ್ಯುತ್ ಶಕ್ತಿಯನ್ನು ಇವೆರಡನ್ನು ಒದಗಿಸ್ಕೊಟ್ರಿ ಅಂತಂದರೆ ರೈತರು ನಿಮ್ಮ ಸರ್ಕಾರದ ಎಷ್ಟು ಕೋಟಿ ಸಾಲ ಇದ್ದರೂ ನಮ್ಮ ರೈತರು ತೀರಿಸ್ತಾರೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೇವೆ. ಈ ದೇಶದ ಬೆನ್ನೆಲುಬು ರೈತರು. ಅಂತಹ ಬೆನ್ನೆಲುಬಾದಂಥ ರೈತರ ಹಿತದೃಷ್ಟಿಯಿಂದ ಈ ಯೋಜನೆಯನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಾವು ತುಂಬ ಕೃತಜ್ಞರಾಗಿದ್ದೇವೆ. ಕೆರೆ ಹಳ್ಳ ಬಾವಿಗಳು ಮೈದೆಗೆದರೆ ಗೊಳ್ಳೆ ಗೊರಚೆ ಚಿಪ್ಪು ಕಾಣಬಹುದು. ವಾರಿಧಿ ಮೈಗೆದೆಗೆದರೆ ಮುತ್ತು ರತ್ನಗಳ ಕಾಣಬಹುದು. ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವ ಕಾಣಬಹುದು ಅಂತ ಒಂದು ಅಪರೂಪದ ವಚನವನ್ನು ಬಸವಣ್ಣರು ಹೇಳ್ತಾರೆ. ಈ ವಚನ ನಾವು ಕೆರೆಯಿಂದ ಕೆರೆಗೆ ಯಾತ್ರೆಗೆ ಹೋದಾಗ ಈ ವಚನ ನೆನಪಾಯಿತು. ಆದರೆ ನಮಗೆ ಬಸವಣ್ಣವರು ಹೇಳಿದ ಈ ವಚನದ ಮುಂದಿನ ಆಶಯ ನಮಗೆ ಅರ್ಥವಾಯಿತು. ಕೆರೆ ಹಳ್ಳ ಬಾವಿಗಳು ಮೈದೆಗೆದರೆ ಗೊಳ್ಳೆ ಗೊರಜೆ ಚಿಪ್ಪು ಕಾಣಬಹುದು ಅಂತ ಬಸವಣ್ಣವರ ಅನುಭವ ಏನಿದೆ, ಭಾಳ ವರ್ಷಗಳ ಕಾಲ ಕೆರೆ ತುಂಬದೇ ಇರೋದ್ರಿಂದ ಅಲ್ಲಿ ಯಾರೋ ಹಳೆ ಸಾಮಾನುಗಳು ಯಾರೋ ಒಗೆದದ್ದು ಅಲ್ಲಿ ಕೆರೆಗೆ ಕಾಣಿಸ್ತಾ ಇಲ್ಲ. ನೀರಿದ್ದಾಗ ಹಾಕಿರ್ತಾರೆ, ನೀರೇ ಇಲ್ಲದಿದ್ದಾಗ. ಹೀಗಾಗಿ ನಮಗಲ್ಲಿ ಇವತ್ತಿನ ಕೆರೆ ಯಾತ್ರೆ ಕಾಣಿಸಿದ್ದು ಅಂದರೆ ಕೆರೆ ಹಳ್ಳ ಬಾವಿಗಳು ಬತ್ತಿರೋದು, ನೀರಿಲ್ಲದೆ ಇರೋದು, ಅವು ಬಾಡಿರೋದು ಆ ಭಾಗದ ರೈತ ಸಮುದಾಯದ ಮುಖವೇ ಬಾಡಿದ್ದು ನಮಗೆ ಕಾಣಿಸ್ತು. ಈಗ ಮತ್ತೆ ಕೆರೆಗಳು ತುಂಬಿರೋದ್ರಿಂದ ಈಗ ಮುಖ ಅರಳಿದೆ. ಈ ನಗೆ ಮುಖ ಇವತ್ತು ನಮ್ಮ ಮಾಜಿ ಮುಖ್ಯಮಂತ್ರಿ ಇವರು ಬರೆದರು, ಸದಾನಂದ ಗೌಡರು. ಅವರು ಯಾವಾಗಲೂ ಅವ್ರಿಗೆ ಒಂದು ರೀತಿ ನಗೆ ಮುಖದ ಮುಖ್ಯಮಂತ್ರಿ ಅಂತಿದ್ರು. ಆವಾಗಲ್ಲ, ಯಾವಾಗಲೂ ನಗೆ ಮುಖ ಅವ್ರದ್ದು. ಅವರು ಯಾವಾಗ ನೋಡಿದ್ರು ಅವ್ರದ್ದು ನಗೆ ಮುಖನೇ. ಮುಂದೆ ಅವರು ವಯಸ್ಸಾದ ಮೇಲೆ ಹಲ್ಲುಗಳು ಹೋಗ್ಬಿಟ್ರೆ ಹೇಗೆ ಕಾಣಿಸ್ತಾರೋ ಗೊತ್ತಿಲ್ಲ, ಅದನ್ನು ಹೇಳಬೇಕು ಅಂತಿದ್ದೀವಿ. ಭಾಳ ನಗುಮುಖ ಅವ್ರದ್ದು. ಅಂಥ ನಗುಮುಖ ಸದಾ ನಮ್ಮ ಚನ್ನಗಿರಿಯ ಭಾಗದ ಈ ರೈತರ ಮುಖದಲ್ಲಿ ಸದಾ ಅರಳು ಮಲ್ಲಿಗೆಯಾಗಿ ನಗ್ನಗ್ತಾ ಇರಲಿ ಅಂತ ಹಾರೈಸಿ ನಿಮ್ಮೆಲ್ಲರಿಗೂ
ಶುಭವನ್ನು ಕೋರಿ ನಮ್ಮ ಈ ಮಾತುಗಳನ್ನು ಮುಕ್ತಾಯಗೊಳಿಸ್ತೀವಿ.